ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಿದ್ವಾಯಿ ಹಾಸ್ಪಿಟಲ್ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ 2018ರಲ್ಲಿ ಆಗಿರ್ತಕ್ಕಂಥ ಪೇಪರ್. ಸೊ 2018ರಲ್ಲಿ ಏನು ರಿಕ್ರೂಟ್ಮೆಂಟ್ ಕಾಲ್ ಆಗಿತ್ತು. ಸೊ ಆ ಪೇಪರ್ ಅನ್ನು ನಾನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಯಾವುದ್ರ ಮುಖಾಂತರ ಆಗಿತ್ತು ಅಂತಂತಂದ್ರೆ KEA. ನಾನು ಆವಾಗಲೇ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳ್ತೀವಿ. ಸೊ KEA ಮುಖಾಂತರ 2018ರಲ್ಲಿ ಕಾಲ್ ಆಗಿತ್ತು. ಓಕೆನಾ. ಸೊ 18ರಲ್ಲಿ ಕಾಲ್ ಆಗಿರ್ತಕ್ಕಂಥ KEA ಪೇಪರ್ ಒಂದು 2 ಸಪ್ರೇಟ್ ಪೇಪರ್ಸ್ ಇತ್ತು ಆಕ್ಚುಲಿ. ಒಂದು BSc ಸಪ್ರೇಟ್ ಇತ್ತು, ಇನ್ನೊಂದು GNM ಗೆ ಸಪ್ರೇಟ್ ಇತ್ತು. ಓಕೆನಾ. ಸೊ PCBSc ಯಾರು ಮಾಡಿದ್ರೆ ಅವರಿಗೆ BSc ಮೇಲೆ ಬರೀಬೇಕಿತ್ತು, ಪ್ಲಸ್ GNM ಮೇಲೂ ಕೂಡ ಬರೀಬಹುದಾಗಿತ್ತು. ಸೊ ಈಗ ನೋಡ್ತಾ ಹೋಗೋಣ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತಪ್ಪ ಆ ಪೇಪರ್ಗೆ ಅಂತಂತಂದ್ರೆ 200 ಮಾರ್ಕ್ಸ್ ಇತ್ತು. ಟೋಟಲ್ ಕ್ವಶನ್ಸ್ ಎಷ್ಟು? 140. ನಿಮಗೆ ಡೌಟ್ ಬರ್ಬೋದು, 140 ಕ್ವಶನ್ಸ್ಗೆ ಹೇಗೆ 200 ಮಾರ್ಕ್ಸ್ ಬರುತ್ತೆ ಅಂತಂದೇಳಿ. ಸೊ ಟೈಮಿಂಗ್ಸು 180 ಮಿನಿಟ್ಸ್ ಇತ್ತು, ಅಂದ್ರೆ 3 ಅವರ್ಸ್ ಕೊಟ್ಟಿದ್ರು. ಸೊ ಹೇಗೆ ಬಂತು 140 ಕ್ವಶನ್ಸ್ಗೆ 200 ಮಾರ್ಕ್ಸ್ ಅಂತಂತಂದ್ರೆ ನೋಡಿ, ಪಾರ್ಟ್ 1 ನಲ್ಲಿ 120 ಕ್ವಶನ್ಸ್ ಇತ್ತು, ಅದಕ್ಕೆ 1.5 ಮಾರ್ಕ್ಸ್ ಈಚ್, ಅಂದ್ರೆ ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಕೊಟ್ಟಿದ್ರು, ಅಪ್ ಟು 120 ಕ್ವಶನ್ ವರೆಗೂ. ದೆನ್ ಪಾರ್ಟ್ 2 ನಲ್ಲಿ ಏನಾಗಿತ್ತು ಅಂತಂತಂದ್ರೆ 20 ಕ್ವಶನ್ಸ್ ಇತ್ತು, ಅದಕ್ಕೆ 1 ಮಾರ್ಕ್ಸ್, 1 ಮಾರ್ಕ್ ಈಚ್. ಓಕೆನಾ. ಸೊ ಈ ತರ ಕೊಟ್ಬಿಟ್ಟು ಟೋಟಲ್ 200 ಮಾರ್ಕ್ಸ್ಗೆ ಪೇಪರ್ ಅನ್ನು ಕಂಡಕ್ಟ್ ಮಾಡಿದ್ರು 2018ರಲ್ಲಿ. ಸೊ ನೀವು ಅನ್ಕೊಬಹುದು 2015ರಲ್ಲಿ ಇದೇ KEAದವರು ಎಲ್ಲಿ ಕಾಲ್ ಮಾಡ್ತಾರೆ ಅಂತಂತಂದ್ರೆ ಮೆಡಿಕಲ್ ಕಾಲೇಜಸ್ಗೆ. ಓಕೆನಾ. ಕ್ವಶನ್ ಪೇಪರ್ ಬಿಟ್ಟಿರ್ತಾರೆ, ಸೇಮ್ BSc ಮತ್ತೆ GNM ಗೆ ಸಪರೇಟ್ ಇರುತ್ತೆ. ಆ ಕ್ವಶನ್ ಪೇಪರ್ ನೋಡಿದ್ರೆ ತುಂಬಾ ಈಜಿ ಇದೆ. ಸೊ ತುಂಬಾ ಈಜಿ ಇದೆ, ಅದನ್ನು ಕೂಡ ನಾನು ಬಿಡಿಸೋಕೆ ಟ್ರೈ ಮಾಡ್ತೀನಿ. ಸೊ ಈಗ ಕಿದ್ವಾಯಿದಲ್ಲಿ ಫಸ್ಟ್ ನೋಡ್ತಾ ಹೋಗೋಣ. ಬಟ್ ಈ ಕ್ವಶನ್ ಪೇಪರ್ಗೂ ಆ ಕ್ವಶನ್ ಪೇಪರ್ ಅಂದ್ರೆ ಜಸ್ಟ್ ಡಿಫ್ರೆನ್ಸ್ ನೋಡಿ, 2015ಕ್ಕೂ ಮತ್ತೆ 2018ಕ್ಕೂ ತುಂಬಾ ಕ್ವಶನ್ ಪೇಪರ್ ಅಪ್ಡೇಟ್ ಆಗಿದೆ. ಸೊ ನೀವು 2018 ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಇದು GNM ಪೇಪರು. GNM ಪೇಪರ್ ಅನ್ನ ಯಾವ ರೇಂಜ್ ತೆಗೆದಿದ್ದಾರೆ ಅಂತ ಹೇಳಿ ಸೊ ವಿ ವಿಲ್ ಸಿ. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ನರ್ಸಿಂಗ್ ಇಂಟರ್ವೆನ್ಷನ್ಸ್ ಈಸ್ ಕನ್ಸಿಡರ್ಡ್ ದಿ ಮೋಸ್ಟ್ ಎಫೆಕ್ಟಿವ್ ಫಾರ್ಮ್ ಆಫ್ ಯೂನಿವರ್ಸಲ್ ಪ್ರಿಕಾಷನ್ಸ್. ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ನೀವು ಕೇಳಿರ್ತೀರಾ, ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಂತಾನು ನೀವು ಕೇಳಿರ್ತೀರಾ. ಸೊ ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಗೆ ಆಪ್ಷನ್. ಸೊ ಈ ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಮೋಸ್ಟ್ ಎಫೆಕ್ಟಿವ್ ಫಾರ್ಮ್ ಆಫ್ ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂದ್ರೆ ಯಾವುದು ಇದರಲ್ಲಿ ಮೋಸ್ಟ್ ಎಫೆಕ್ಟಿವ್ ಫಾರ್ಮ್ ಅಂತ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಕ್ಯಾಪ್ ಆಲ್ ಯೂಸ್ಡ್ ನೀಡಲ್ಸ್ ಬಿಫೋರ್ ರಿಮೂವಿಂಗ್ ದೆಮ್ ಫ್ರಮ್ ದೇರ್ ಸಿರಿಂಜಸ್. ಅಂದ್ರೆ ಈಗ ಸಪೋಸ್ ಈಗ ನೀವೇನ್ ಮಾಡ್ತೀರಾ ಅಂತಂತಂದ್ರೆ ಸಿರಿಂಜ್ ಅನ್ನ ನೀಡಲು ಮತ್ತೆ ಸಿರಿಂಜು ಸಪರೇಟ್ ಮಾಡಿ ಹಾಕ್ತೀರಾ ಅಲ್ವಾ. ಯಾವುದಕ್ಕೆ? ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನೀಡಲ್ ಅನ್ನ ಮತ್ತೆ ಸಿರಿಂಜ್ ಅನ್ನ ಸಪರೇಟ್ ಮಾಡಿ ಹಾಕ್ತೀರಾ. ಸೊ ಸಪರೇಟ್ ಮಾಡಿ ಹಾಕುವಾಗ ಇವನೇನು ಹೇಳಿದ್ದಾರೆ ಅಂತಂತಂದ್ರೆ ಫಸ್ಟ್ ಆಪ್ಷನ್ ತುಂಬಾ ಬೇಗ ಅರ್ಥ ಆಗೋದಿಲ್ಲ. ಆ ತರ ಆಪ್ಷನ್ಸ್ ಕೂಡ ಕೇಳಿದ್ದಾರೆ. ಸೊ ಸಿರಿಂಜಸ್. ಸೊ ಸಿರಿಂಜಸ್ ಇಂದ ನೀಡಲ್ ಅನ್ನ ಸಪರೇಟ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತೀರಾ ನೀವು, ಕ್ಯಾಪ್ ಅನ್ನ ಹಾಕ್ಬಿಟ್ಟು ಸಪರೇಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಆಕ್ಚುಲಿ ನಾವು ರೀಕ್ಯಾಪಿಂಗ್ ಮಾಡಬಾರದು. ರೀಕ್ಯಾಪಿಂಗ್ ಮಾಡಬಾರದು. ರೀಕ್ಯಾಪಿಂಗ್ ಮಾಡಬಾರದು, ನಮ್ಮ ಮೈಂಡ್ ಅಲ್ಲಿ ಅದಿರಬೇಕು. ಸೊ ಇದು ತಪ್ಪು, ಇದು ಆಪ್ಷನ್ ಸರಿ ಇಲ್ಲ. ಅಂದ್ರೆ ಅವನೇನ್ ಹೇಳಿರೋದು, ನಾವು ಯೂಸ್ ಮಾಡಿರ್ತಕ್ಕಂಥ ಸಿರಿಂಜ್ಗೆ ನೀಡಲ್ ನ ರೀಕ್ಯಾಪ್ ಮಾಡಿಬಿಟ್ಟು ಮತ್ತೆ ಸಪರೇಟ್ ಮಾಡ್ತೀವಿ ಅಂತ ಹೇಳಿದ್ದೇನೆ. ಸೊ ಅದು ತಪ್ಪು. ನೆಕ್ಸ್ಟ್ ಆಪ್ಷನ್, discard all used uncapped needles and syringes in an impenetrable protective container. ನೋಡಿ, discard all used uncapped needles and syringes in an impenetrable protective container. ನೋಡಿ ಇಲ್ಲಿ ತಪ್ಪು. ಹೆಂಗೆ ತಪ್ಪು ಅಂತಂದ್ರೆ ನೀಡಲ್ ಅಂಡ್ ಸಿರಿಂಜಸ್ ಅಂದ್ರೆ ಒಂದರಲ್ಲೇ ಹಾಕಿ ಅಂತ ಹೇಳ್ತಾ ಇದ್ದಾನೆ. ಅನ್ಕ್ಯಾಪ್ಡ್ ನೀಡಲ್ ಅಂದ್ರೆ ಕ್ಯಾಪ್ ತೆಗೆದಿರ್ತೀರಾ, ಬಟ್ ಅದ್ ಕ್ಯಾಪ್ ಹಾಕ್ದೇನೆ ಒಂದೇ ಇಂಪೆನೆಟ್ರಬಲ್ ಅಂತಂದ್ರೆ PPC ಅಂತ ಹೇಳ್ತೀವಿ. ಓಕೆನಾ, PPC. ಸೊ ಅದ್ರಲ್ಲಿ ಹಾಕಿ ಅಂತ ಹೇಳ್ತಿದ್ರೆ, ಸೊ ನಾವು ಹಾಗೆ ಮಾಡಲ್ಲ. ಆಕ್ಚುಲಿ ಏನ್ ಮಾಡ್ತೀವಿ ಅಂತಂದ್ರೆ ನೀಡಲ್ ಅನ್ನ ಬೇರೆದ್ರಲ್ಲಿ ಹಾಕ್ತಿವಿ, ಸಿರಿಂಜಸ್ ಅನ್ನ ಬೇರೆದ್ರಲ್ಲಿ ಹಾಕ್ತಿವಿ. ಸೊ ಇದು ಕೂಡ ತಪ್ಪಾಗುತ್ತೆ. ದೆನ್ ವೇರ್ ಗ್ಲೌಸ್ ವೆನ್ ಅಡ್ಮಿನಿಸ್ಟ್ರಿಂಗ್ ಇಂಜೆಕ್ಷನ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವೇರ್ ಗ್ಲೌಸ್ ವೆನ್ ಯೂಸಿಂಗ್ ದ ಆರ್ ವೆನ್ ಅಡ್ಮಿನಿಸ್ಟ್ರಿಂಗ್ ದ ಇಂಜೆಕ್ಷನ್ಸ್. ನಾವು ಯಾವಾಗ್ಲೂ ಆಂಟಿಬಯೋಟಿಕ್ಸ್ ಅನ್ನ ಕೊಡುವಾಗ, ಇಂಜೆಕ್ಷನ್ಸ್ ಅನ್ನ ಕೊಡುವಾಗ ಗ್ಲೌಸ್ ಅನ್ನ, ಡಿಸ್ಪೋಸಬಲ್ ಗ್ಲೌಸ್ ಅನ್ನ ಹಾಕೊಂಡ್ಲೇಬೇಕಾಗುತ್ತೆ. ಯಾಕೆ ಅಂತಂತಂದ್ರೆ ನೋಡಿ,
ಈಗ ಸಪೋಸ್ ಒಂದು ಹೈಯರ್ ಆಂಟಿಬಯೋಟಿಕ್ ಅನ್ನ ನೀವು ಅಡ್ಮಿನಿಸ್ಟರ್ ಮಾಡ್ತಾ ಇರ್ತೀರಾ ಅಂತಂದಾಗ ನಿಮ್ಮ ಕೈ ಮೇಲೆ ಅದು ಸ್ಪಿಲ್ ಆಗತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಕೈ ಮೇಲೆ ಅದು ನಮ್ಮ ಸ್ಕಿನ್ ಕೂಡ ರಿಸೆಪ್ಟರ್ ಇರುತ್ತೆ. ಸ್ಕಿನ್ ಮೇಲೆ ಆಂಟಿಬಯೋಟಿಕ್ಸ್ ಬಿದ್ದು 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 ಏನಾಗುತ್ತೆ ಅಂತಂದಾಗ ರೆಸಿಸ್ಟೆನ್ಸ್ ಪವರ್ ಬೆಳ್ಕೊಳ್ಳುತ್ತೆ ನಿಮಗೆ. ಓಕೆ, ಸೊ ಅವಾಗ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಲ್ವಾ, ಸೊ ಆ ತರ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ವೆನ್ ಎವರ್ ವಿ ಆರ್ ಅಡ್ಮಿನಿಸ್ಟ್ರಿಂಗ್ ದ ಇಂಜೆಕ್ಷನ್ಸ್ ವಿ ಹ್ಯಾವ್ ಟು ವೇರ್ ದ ಅಟ್ ಲೀಸ್ಟ್ ಡಿಸ್ಪೋಸಬಲ್ ಗ್ಲೌಸ್. ಓಕೆ, ದೆನ್ ಫಾಲೋ ಎಂಟರಿಕ್ ಪ್ರಿಕಾಷನ್ಸ್. ಎಂಟರಿಕ್ ಪ್ರಿಕಾಷನ್ಸ್ ಅಂದ್ರೆ ಏನಪ್ಪಾ ಅಂತಂತಂದ್ರೆ ಯಾವ ಒಂದು ರೋಗಗಳು, ಓಕೆನಾ, ವಾಮಿಟಿಂಗ್ ಆಗಿರಬಹುದು, ಆಮೇಲೆ ಫೀಸಿಸ್, ಸೊ ಇದರಿಂದ ಬರ್ತಕ್ಕಂಥ ಡಿಸೀಸಸ್ ಏನಿದಾವೆ ಅದನ್ನ ಪ್ರಿಕಾಷನ್ ಮಾಡ್ಕೊ. ಸಪೋಸ್ ಟೈಫಾಯ್ಡ್ ಆಗಿರಬಹುದು. ಓಕೆ, ಸೊ ಪ್ರಿವೆನ್ಷನ್ ಹೆಂಗಪ್ಪ ಅಂತಂತಂದ್ರೆ ಎಂಟ್ರಿಕ್ ಪ್ರಿಕಾಷನ್ಸ್ ಅಂತ ತಗೊಬೇಕಾಗುತ್ತೆ ನಾವು. ಓಕೆ, ಸೊ ಇದನ್ನ ಟಚ್ ಮಾಡಿದಿರ್ತಾರ, ವಾಮಿಟಿಂಗ್ಸ್ ಆಗಿರಬಹುದು, ಫೀಸಿಸ್ ಆಗಿರಬಹುದು, ಅದನ್ನ ಟಚ್ ಮಾಡಿದಿರ್ತಾರ ಪ್ರಿಕಾಷನ್ಸ್. ಸದ್ಯಕ್ಕೆ ಇದು ಎಲ್ಲಾ ಕೇಸಲ್ಲಿ ಅಪ್ಲೈ ಆಗಲ್ಲ. ಇದೆಯಲ್ವಾ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಯೂನಿವರ್ಸಲ್ ಪ್ರಿಕಾಷನ್ಸ್ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ರಿಕಾಷನ್ ಬಗ್ಗೆ ಹೇಳ್ತೀನಿ. ಯೂನಿವರ್ಸಲ್ ಪ್ರಿಕಾಷನ್ಸ್ ಫೋಕಸ್ ಸ್ಪೆಸಿಫಿಕಲಿ ಆನ್ ಪ್ರಿವೆಂಟಿಂಗ್ ಬ್ಲಡ್ ಬೋರ್ನ್ ಪಾಥೋಜನ್ ಟ್ರಾನ್ಸ್ಮಿಷನ್. ನಾನು ಅವಾಗಲೇ ಹೇಳಿದೆ, ಬ್ಲಡ್ ಬೋರ್ನ್ ಪಾಥೋಜನ್ ಟ್ರಾನ್ಸ್ಮಿಷನ್ ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇದ್ವಿ. ಓಕೆನಾ, ಯಾವುದು ಯೂನಿವರ್ಸಲ್ ಪ್ರಿಕಾಷನ್ಸ್ ಅನ್ನ. ಓಕೆ, ದೆನ್ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಆರ್ ಬ್ರಾಡರ್ ಅಂಡ್ include precautions for all potential sources of infection. Okay, include all. Okay, all and all potential source of infection. Okay, then regardless of blood presence. ಈ ಮುಂಚೆ ಏನಾಗಿತ್ತು ಅಂತಂತಂದ್ರೆ ಯೂನಿವರ್ಸಲ್ ಪ್ರಿಕಾಷನ್ಸ್ ಮಾಡುವಾಗ ಬ್ಲಡ್ ಮಾತ್ರ ನಾವು ಪ್ರಿಫರೆನ್ಸ್ ಕೊಟ್ಟಿದ್ವಿ. ಓಕೆ, ಬಟ್ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಂತ ಬಂದಾಗ ಏನತ್ತಪ್ಪ ಅಂತಂದ್ರೆ ರಿಗಾರ್ಡ್ಲೆಸ್ ಆಫ್ ಬ್ಲಡ್. ಓಕೆನಾ, ಬ್ಲಡ್ ಇರಲೇಬೇಕು ಅಂತ ಏನಿಲ್ಲ. ಓಕೆನಾ, ಸೊ ಎಲ್ಲವನ್ನು ಸೇರ್ಕೊಂಡು, ಯಾಕಂದ್ರೆ ಇವನ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಹಿಡ್ಕೊಂಡ್ಬಿಟ್ಟು, ಯಾಕಂದ್ರೆ ಇನ್ನೇನು ಎಂಟ್ರಿಕ್ ಪ್ರಿಕಾಷನ್ಸ್ ಅಂತ ಹೇಳಿದ್ರು ಅದು ಕೂಡ ಗೌನ್ ಆಗಿರಬಹುದು, ಮಾಸ್ಕ್ ಆಗಿರಬಹುದು, ಕ್ಯಾಪ್ ಆಗಿರಬಹುದು, ಪ್ರತಿಯೊಂದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಲ್ಲಿ. ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತಂತಂದ್ರೆ ಓನ್ಲಿ ಗ್ಲೌಸ್ ಆಗಿರಬಹುದು, ಹ್ಯಾಂಡ್ ಹೈಜೀನ್ ಆಗಿರಬಹುದು, ಈ ತರ ಲಿಮಿಟೆಡ್ ಅಷ್ಟೇ ಇರುತ್ತೆ ಯೂನಿವರ್ಸಲ್ ಅಲ್ಲಿ. ಬಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅಂತಂತಂದ್ರೆ ಇನ್ಕ್ಲೂಡ್ಸ್ ಆಲ್. ಓಕೆ, ಇದನ್ನ ಸ್ವಲ್ಪ ನೀವು ತಿಳ್ಕೊಬೇಕು, ಸ್ಟ್ಯಾಂಡರ್ಡ್ ಡಿಫರೆನ್ಸ್ ಬಿಟ್ವೀನ್ universal precautions and standard precautions. Okay, then standard precautions have essentially replaced universal precautions as the baseline infection control approach in healthcare settings. ನಾನು ಅವಾಗಲೇ ಹೇಳಿದೆ ನಿಮಗೆ, ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಂತಕ್ಕಂಥದ್ದು ಏನ್ ಮಾಡ್ತು ಅಂತಂದ್ರೆ ಯೂನಿವರ್ಸಲ್ ಪ್ರಿಕಾಷನ್ ಜಸ್ಟ್ ರಿಪ್ಲೇಸ್ ಮಾಡ್ದಂಗೆ ಅಷ್ಟೇ, ಏನಿಲ್ಲ. ಓಕೆ, ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂದ್ರೆ ನಾವು ಜಸ್ಟ್ ಗ್ಲೌ ಹಾಕೊಂಡ್ಬಿಟ್ಟು ಟಚ್ ಮಾಡ್ತೀವಿ. ಹ್ಯಾಂಡ್ ವಾಶ್ ಮಾಡ್ದೇನೆ ಸಡನ್ ಯಾವ್ದೊಂದು ಪೇಷಂಟ್ ಬಂತು ಅಂತಂದ್ರೆ ವಿತೌಟ್ washing our hands we'll wear the gloves and we'll touch the patient. This is just universal precaution. But standard precaution ಅಂತ ಬಂತು ಅಂತಂದ್ರೆ we have to hand washing ಕೂಡ ಇಂಪಾರ್ಟೆಂಟ್ ಇದೆ ಅದರಲ್ಲಿ. ಓಕೆ, ಹ್ಯಾಂಡ್ ವಾಷಿಂಗ್ ದೆನ್ ಗ್ಲೌ. ಸೊ ಈ ತರ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ದೆನ್ ಕ್ವಶನ್ ನಂಬರ್ 2. ಓಕೆ, while caring for an unconscious patient, what is the first priority for the nurse? ಇದು ನಾರ್ಸೆಟ್ ಕ್ವಶನ್. ಓಕೆ, ಅನ್ಕಾನ್ಶಿಯಸ್ ಪೇಷಂಟ್, ಇದು ನಾರ್ಸೆಟ್ ಕ್ವಶನ್ ಇದು. ಓಕೆ, ಇದು ಫಸ್ಟ್ ಕಿದ್ವಾಯಿಯಲ್ಲಿ ಸಾರಿ ಮೆಡಿಕಲ್ ಕಾಲೇಜಸ್ ಅಲ್ಲಿ ಕೇಳಿದಾಗ ಈ ತರ ಕ್ವಶನ್ಸ್ ಕೇಳಿರ್ಲಿಲ್ಲ. ಸೊ ದಿಸ್ ಈಸ್ ವೆರಿ ನ್ಯೂ ಕ್ವಶನ್. ನಿಮಗೆ ಗೊತ್ತಿರಬಹುದು, ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾರಿಗೆ ಗೊತ್ತಾಗುತ್ತೆ ಈ ಕ್ವಶನ್ ಅಂತಂತಂದ್ರೆ ಯಾರ್ಯಾರು ಕ್ಲಿನಿಕಲ್ ಡ್ಯೂಟೀಸ್ ಮಾಡಿದ್ದೀರಾ ಅವರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಇದು. ಓಕೆ, ವೈಲ್ ಕೇರಿಂಗ್ ಫಾರ್ ಎನ್ ಅನ್ಕಾನ್ಶಿಯಸ್ ಪೇಷಂಟ್ ವಾಟ್ ಈಸ್ ದ ಫಸ್ಟ್ ಪ್ರಯಾರಿಟಿ ಫಾರ್ ದ ನರ್ಸ್? ಓಕೆ, ಆಪ್ಷನ್ ಎ ಅಡ್ಮಿನಿಸ್ಟರ್ IV ಫ್ಲೂಯಿಡ್ಸ್, ಇದು ಫಸ್ಟ್ ಪ್ರಯಾರಿಟಿ ಏನಿಲ್ಲ. ಓಕೆ, ನೆಕ್ಸ್ಟ್ ಮೇಂಟೈನ್ ದ ಪೇಷಂಟ್ ಏರ್ವೇ, ಪೇಷಂಟ್ ಸೊ ಪೇಟೆಂಟ್ ಏರ್ವೇ. ಓಕೆ, ಏರ್ವೇ ಮೇಂಟೆನೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಡ್ಮಿನಿಸ್ಟರ್ ಆಕ್ಸಿಜನ್, ಏರ್ವೇನೇ ಸರಿ ಇಲ್ಲ, ಓಕೆ, ಏರ್ವೇನೇ ಪೇಟೆಂಟ್ ಆಗಿಲ್ಲ ಅಂತಂದ್ರೆ ಆಕ್ಸಿಜನ್ ತಗೊಂಡು ಏನ್ ಮಾಡ್ತೀರಾ? ಓಕೆ, ಇದು ಕೂಡ ಲೀಸ್ಟ್ ಪ್ರಯಾರಿಟಿ. ದೆನ್ ಮೇಂಟೈನ್ ಸರ್ಕ್ಯುಲೇಷನ್. ಸೊ ವೆನ್ ಎವರ್ ದಿ ಅನ್ಕಾನ್ಶಿಯಸ್ ಪೇಷಂಟ್ ಬಂದಾಗ ಏನಾಗುತ್ತೆ ಅಂತ, ಓಕೆ, ಅನ್ಕಾನ್ಶಿಯಸ್ ಪೇಷಂಟ್ ಬಂತು ಅಂತಂದಾಗ ನಾವು ವಿ ಹ್ಯಾವ್ ಟು ಮೇಂಟೈನ್ ದ ಏರ್ವೇ ಫಸ್ಟ್. ಓಕೆ, ಏರ್ವೇ ಇಸ್ ದ ಫಸ್ಟ್ ಪ್ರಯಾರಿಟಿ. ಓಕೆನಾ, ಸೊ ಇದರಲ್ಲಿ ಈ ಕ್ವಶನ್ಗೆ ತುಂಬಾ ಈಸಿ ಆಗಿದೆ. ಯಾರ್ಯಾರು ನಾರ್ಸೆಟಿ ಪ್ರಿಪೇರ್ ಆಗ್ತಿರ್ತೀರಾ ಅವ್ರಿಗೆ ಗೊತ್ತಾಗುತ್ತೆ. ಓಕೆನಾ, ಪೇಟೆಂಟ್ ಏರ್ವೇ, ಏರ್ವೇ ಪೇಟೆಂಟ್ಸ್ ಅಂತ ಕೂಡ ಹೇಳ್ತೀವಿ.
is the most important step. Okay, so ಇದಕ್ಕೆ right answer is the maintain patient airway. Okay, the next question. Okay, so same ಕೂಡ ಇದು ಕೂಡ ಅಷ್ಟೇನೆ, ಇದು ಕೂಡ ಕ್ಲಿನಿಕಲ್ ಬೇಸ್ಡ್ ಕ್ವಶನ್. When bathing a client who is at risk for impaired skin integrity, the nurse will do which of the following things? Okay, option A, use a dehumidifier to lower the humidity in client's room. ಓಕೆ, ಸೊ ಏನು ಹೇಳಿದಾರಪ್ಪ ಅಂತಂತಂದ್ರೆ ಇಲ್ಲಿ ಡಿಹ್ಯೂಮಿಡಿಫೈಯರ್ ನ ಯೂಸ್ ಮಾಡಿಬಿಟ್ಟು ರೂಮ್ ಹ್ಯೂಮಿಡಿಟಿಯನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಲೋಯರ್ ದ ಹ್ಯೂಮಿಡಿಟಿ. ಸೊ ಹ್ಯೂಮಿಡಿಟಿ ಲೋ ಆದಷ್ಟು ಏನಾಗುತ್ತೆ ಅಂತಂತಂದ್ರೆ, ಲೋ ಹ್ಯೂಮಿಡಿಟಿ ಇದ್ರೆ ಏನಾಗುತ್ತೆ ಅಂತಂತಂದ್ರೆ ಸ್ಕಿನ್ ಡ್ರೈ ಆಗುತ್ತೆ. ಓಕೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ರಾಂಗ್. ದೆನ್ ಮಸಾಜ್ ವೆಲ್ ಓವರ್ ದ ಕ್ಲಿಯಂಟ್ಸ್ ಬೋನಿ ಪ್ರಾಮಿನೆನ್ಸಸ್. ಓಕೆ, ಸೊ ಬೋನಿ ಪ್ರಾಮಿನೆನ್ಸಸ್ ಬೋನಿ ಪ್ರಾಮಿನೆನ್ಸಸ್ ಏನಿದೆ ಅದನ್ನ ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂತಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಸಾಫ್ಟ್ ಕುಷನ್ ಅನ್ನ ಕೊಡ್ಬೇಕಾಗುತ್ತೆ. ಸಾಫ್ಟ್ ಕುಷನ್ ಕೊಟ್ರೆ ಸಾಕಾಗುತ್ತೆ. ದೆನ್ ಯೂಸ್ ವಾಟರ್ ಅಟ್ 105 to 110 ಡಿಗ್ರಿ ಫ್ಯಾರನ್ಹೀಟ್ ಇಫ್ ದ ಕ್ಲೈಂಟ್ ಕ್ಯಾನ್ ಟಾಲರೇಟ್ ಇಟ್. ಸೊ ಇಷ್ಟು ತುಂಬಾ ಬಿಸಿಯಾಗಿರ್ತಕ್ಕಂಥ ನೀರನ್ನ ಕೊಡೋದು ಅವಶ್ಯಕತೆ ಇಲ್ಲ. ಓಕೆನಾ, ಸೊ ಇದು ಕೂಡ ರಾಂಗ್. ದೆನ್ ಅಪ್ಲೈ ಮಾಯಿಶ್ಚರೈಸರಿಂಗ್ ಲೋಷನ್ಸ್ ಟು ಕ್ಲಿಯಂಟ್ಸ್ ಸ್ಕಿನ್ ಆಫ್ಟರ್ ಬಾತಿಂಗ್ ಅಂಡ್ ಡ್ರೈಯಿಂಗ್. ಓಕೆ, ಸೊ ಹೆಂಗೆ ಅಂತಂದ್ರೆ ಬಾತ್ ಆದ ತಕ್ಷಣ, ಡ್ರೈ ಆದ ತಕ್ಷಣ ಏನ್ ಮಾಡ್ತೀರಾ ಅಂತಂತಂದ್ರೆ ನೀವು ಮಾಯಿಶ್ಚರೈಸರ್ ನ ಕುಡಿ ಅಂತ ಹೇಳಿದ್ದಾರೆ. ಮಾಯಿಶ್ಚರೈಸರ್ ಅನ್ನ ಕುಡಿ ಅಂತ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹ್ಯೂಮಿಡಿಟಿ ಕರೆಕ್ಟ್ ಆಗಿರ್ಬೇಕಾಗತ್ತೆ. ನಮಗೆ ಹ್ಯೂಮಿಡಿಟಿ ಕಡಿಮೆ ಇರಬಾರ್ದು ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ ಬೋನಿ ಪ್ರಾಮಿನೆನ್ಸಸ್ ಅನ್ನ ಮಸಾಜ್ ಮಾಡೋ ಅವಶ್ಯಕತೆ ಇರಲ್ಲ. ಮಾಡಿದ್ರೆ ತಪ್ಪೇನಿಲ್ಲ, ಬಟ್ ಪ್ರಯಾರಿಟಿ ವೈಸ್ ಹೇಳ್ಬೇಕು ಅಂತಂತಂದ್ರೆ. ಓಕೆ, ನೆಕ್ಸ್ಟ್ ಯೂಸ್ ಎ ವಾಟರ್ 105 to 110 ಡಿಗ್ರಿ. ಸೊ ಇದು ತಪ್ಪು. ಓಕೆ, ದೆನ್ ಯಾಕಂದ್ರೆ ಹೈಪರ್ ಥರ್ಮಿ ಆಗೋಗುತ್ತೆ ಮತ್ತೆ ಇಲ್ಲಿ. ದೆನ್ ಅಪ್ಲೈ ಮಾಯಿಶ್ಚರೈಸರಿಂಗ್ ಲೋಷನ್ಸ್ ಟು ಕ್ಲಿಯಂಟ್ಸ್ ಸ್ಕಿನ್ ಆಫ್ಟರ್ ಬಾತಿಂಗ್ ಅಂಡ್ ಡ್ರೈಯಿಂಗ್. ಓಕೆ, ಯಾವಾಗ ಡ್ರೈ ಆಗುತ್ತೆ ಆವಾಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ, ಯಾವಾಗ ಸ್ನಾನ ಮಾಡ್ತಾರೆ ಆವಾಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ನೀವು ಸ್ಕಿನ್ ಅನ್ನ ಮಸಾಜ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಟರ್ಷಿಯರಿ ಹೆಲ್ತ್ ಕೇರ್ ಈಸ್ ಗಿವೆನ್ ಇನ್. ಟರ್ಷಿಯರಿ ಹೆಲ್ತ್ ಕೇರ್ ಈಸ್ ಗಿವೆನ್ ಇನ್ ಎ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಕಮ್ಯುನಿಟಿ ಹೆಲ್ತ್ ಸೆಂಟರ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಪ್ರೈಮರಿ ಹೆಲ್ತ್ ಸೆಂಟರ್. ಸೊ ನಿಮಗೆ ಏನು ಗೊತ್ತಿರ್ಬೇಕಪ್ಪ ಇದರಲ್ಲಿ ಅಂತಂತಂದ್ರೆ ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್. ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ ಗೊತ್ತಿರ್ಬೇಕಾಗತ್ತೆ. ಓಕೆನಾ, ಸೊ ಫಸ್ಟ್ ನೋಡ್ಕೊಂತ ಬರೋಣ. ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್. ಆಪ್ಷನ್ ಎ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಟರ್ಷಿಯರಿ ಸೆಂಟರ್ ಅಲ್ಲ. ಯಾಕೆ ಅಲ್ಲ ಅಂತಂತಂದ್ರೆ ನೋಡಿ, ಇದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂತಂತಂದ್ರೆ ಇಟ್ಸ್ ಲೈಕ್ ಸೂಪರ್ ಸ್ಪೆಷಾಲಿಟಿ ಅಂತ ಹೇಳ್ತೀವಿ. ಓಕೆ, ಸೂಪರ್ ಸ್ಪೆಷಾಲಿಟಿ ಆಗಿರ್ಬೋದು. ಇದನ್ನ ಕ್ವಾಟರ್ನರಿ ಕೂಡ ನಾವು ಹೇಳ್ತೀವಿ. ಕೆಲವೊಂದು ಮೆಡಿಕಲ್ ಕಾಲೇಜಸ್ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ ಅಂತಂತಂದ್ರೆ ಅದು ಕ್ವಾಟರ್ನರಿ ಅಂತ ಹೇಳ್ತೀವಿ. ಕ್ವಾಟರ್ನರಿ ಕೇರ್ ಸೆಂಟರ್ ಅಂತ. ಓಕೆ, ಕಮ್ಯುನಿಟಿ ಆಪ್ಷನ್ ಬಿ ಕಮ್ಯುನಿಟಿ ಹೆಲ್ತ್ ಸೆಂಟರ್. ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬಂತೀವಿ ಅಂತಂದ್ರೆ CHC. ಸೊ ಆಕ್ಚುಲಿ CHC ಇದೆ ಸೆಕೆಂಡರಿ ರೆಫರಲ್ ಯೂನಿಟ್. ಇದು ಸೆಕೆಂಡರಿ. ಓಕೆ, ದೆನ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತಂತಂದ್ರೆ ಇದು ಟರ್ಷಿಯರಿ. ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಟರ್ಷಿಯರಿ. ಓಕೆ, ದೆನ್ PHC ದ ಪ್ರೈಮರಿ. ಓಕೆ, ನೋಡಿ ನಾನು ಆರ್ಡರ್ ಇಟ್ಕೊಂಡು ಹೋಗ್ತೀನಿ. PHC ಪ್ರೈಮರಿ, ಇದು ಸೆಕೆಂಡರಿ, ಇದು ಟರ್ಷಿಯರಿ, ಇದು ಕ್ವಾಟರ್ನರಿ ಅಂತ ಹೇಳ್ತೀವಿ. ಓಕೆನಾ, ಸೊ ಇಲ್ಲಿಂದ ಇಲ್ಲಿಗೆ ರೆಫರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ರೆಫರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ರೆಫರ್ ಆಗುತ್ತೆ. ಅಂದ್ರೆ ಪ್ರೈಮರಿ PHC ಇಂದ CHC ಹೋಗುತ್ತೆ, CHC ಇಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗುತ್ತೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಹೋಗುತ್ತೆ. ಓಕೆನಾ, ಸೊ ಇಲ್ಲಿ ಕ್ವಶನ್ ಕೇಳಿದೇನಪ್ಪ ಅಂತಂತಂದ್ರೆ ಟರ್ಷಿಯರಿ ಹೆಲ್ತ್ ಕೇರ್ ಇಸ್ ಗಿವೆನ್ ಇನ್. ಟರ್ಷಿಯರಿ ಯಾವುದು ಅಂತಂದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ರೈಟ್ ಆನ್ಸರ್ ಇಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಓಕೆ, ಇಲ್ಲಿ ನೋಡ್ಕೊ ಬನ್ನಿ. ಓಕೆನಾ, ಡಿಫರೆನ್ಸಸ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ ಕೇರ್ ಅಂತ ಇದೆ. ಸೊ ಪ್ರೈಮರಿ ಅಂತಂತಂದ್ರೆ ನೋಡಿ ಏನು, ಫಾರ್ ಇಲ್ನೆಸ್, ಇಂಜುರಿ, ಅಕ್ಯೂಟ್ ಮೆಡಿಕಲ್ ಪ್ರಾಬ್ಲಮ್ಸ್ ಅಂಡ್ ರೆಫರೆನ್ಸ್. ಸೊ PHC ಅಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಇಂಜುರಿ ಆಗಿರ್ಬೋದು, ಇಲ್ನೆಸ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಎಲ್ಲ ನೋಡೋದಕ್ಕೆ PHC ಹೋಗ್ತೀವಿ, ಪ್ರೈಮರಿ. ದೆನ್ ಸೆಕೆಂಡರಿ ಅಂತಂದ್ರೆ ನೋಡಿ ರಿಕ್ವೈರ್ಡ್ ಸ್ಪೆಷಾಲಿಸ್ಟ್ಸ್ ವಿತ್ ಸ್ಪೆಸಿಫಿಕ್ ಎಕ್ಸ್ಪರ್ಟೈಸ್ ಇನ್ ಆನ್ ಹೆಲ್ತ್ ಇಶ್ಯೂ. ಓಕೆ,
ಸೊ ಸೆಕೆಂಡ್ ಸಿ ಎಚ್ ಎಲ್ ಅಥವಾ ಜಿ ಎಚ್ ಎಲ್ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ. ನೀವು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬೇಕಾದ್ರೆ ನೋಡ್ಬೋದು, ಅಲ್ಲಿ ಡೆಂಟಿಸ್ಟ್ ಇರ್ತಾರೆ, ಪೀಡಿಯಾಟ್ರಿಷಿಯನ್ ಇರ್ತಾರೆ, ಗೈನಕಾಲಜಿಸ್ಟ್ ಇರ್ತಾರೆ. ಓಕೆನಾ. ಸೊ ಇದು ಸೆಕೆಂಡರಿ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂರನೇ ಟರ್ಷಿಯರಿ ಬಂತು. ಇಲ್ಲೇನಪ್ಪ ಅಂತಂದ್ರೆ ರಿಕ್ವೈರ್ಸ್ ಹೈಲಿ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ ಅಂಡ್ ಎಕ್ಸ್ಪರ್ಟೈಸ್. ಸೊ ಹೈಲಿ ಸ್ಪೆಷಲೈಸ್ಡ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಓ ಟಿ ಎಲ್ಲ ಇರುತ್ತೆ. ಓಕೆನಾ. ಸೊ ಇದು ಟರ್ಷಿಯರಿ. ನೆಕ್ಸ್ಟ್ ಬಂದ್ರೆ ಕ್ವಾಟರ್ನರಿ. ಸೊ ಇದನ್ನ ನಾವೇನು ಹೇಳ್ತೀವಿ ಅಂತಂತಂದ್ರೆ ಓಕೆನಾ ಸೂಪರ್ ಸ್ಪೆಷಾಲಿಟಿ. ಓಕೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಸೊ ಇಲ್ಲೇನಿರುತ್ತೆ ಅಂತಂತಂದ್ರೆ ಇವನ್ ಟ್ರಾನ್ಸ್ಪ್ಲಾಂಟ್. ಓಕೆನಾ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಅಂತ ಹೇಳ್ತೀವಲ್ವಾ. ಸೊ ಆ ಥರ ಟ್ರಾನ್ಸ್ಪ್ಲಾಂಟೇಷನ್ ಅನ್ನ ಕ್ವಾಟರ್ನರಿ ಇದರಲ್ಲಿ ಮಾಡ್ತಾರೆ. ಸೊ ಹಾಗೆ ನಿಮಗೆ ಗೊತ್ತಿರಬೇಕು, ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ ಅಂತಂತಂದ್ರೆ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷಿಯರಿ ಅಂತ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 5. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಏಮ್ ಆಫ್ ಪ್ರೈಮರಿ ಪ್ರಿವೆನ್ಷನ್? ಅಂದ್ರೆ ಇದರಲ್ಲಿ ಪ್ರೈಮರಿ ಪ್ರಿವೆನ್ಷನ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ನಾಟ್ ಆನ್ ಏಮ್ ಆಫ್ ಪ್ರೈಮರಿ ಪ್ರಿವೆನ್ಷನ್. ಓಕೆ. ಸೊ ಇಲ್ಲಿ ನಿಮಗೆ ಏನು ಗೊತ್ತಿರಬೇಕು ಅಂತಂತಂದ್ರೆ ಲೆವೆಲ್ಸ್ ಆಫ್ ಪ್ರಿವೆನ್ಷನ್. ಯಾರ್ಯಾರು ಕಮ್ಯುನಿಟಿ ಓದಿದ್ದೀರಾ, ಯಾರ್ಯಾರು ನಾರ್ಸೆಟ್ಗೆ ಅಥವಾ RRB ESIC ಪ್ರಿಪೇರ್ ಆಗ್ತಿದ್ದೀರಾ, ದೇ ಮಸ್ಟ್ ನೋ. ಓಕೆ. ಸೊ ಎಷ್ಟು ಲೆವೆಲ್ಸ್ ಆಫ್ ಪ್ರಿವೆನ್ಷನ್ ಬರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಏಮ್ ಆಫ್ ಪ್ರೈಮರಿ ಪ್ರಿವೆನ್ಷನ್. ಓಕೆ. ಸೊ ಇಲ್ಲಿ ನೋಡಿ, ನಾವು ಒಂದೊಂದೇ ನೋಡ್ತಾ ಬರ್ತೀನಿ. ಓಕೆ, ಯೂಸ್ ಆಫ್ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್, ಇದು ಪ್ರೈಮರಿ ಪ್ರಿವೆನ್ಷನ್. ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್, ಇದು ಕೂಡ ಪ್ರೈಮರಿ ಪ್ರಿವೆನ್ಷನ್. ದೆನ್ ಸ್ಪೆಸಿಫಿಕ್ ಇಮ್ಯುನೈಸೇಷನ್, ಇದು ಕೂಡ ಪ್ರೈಮರಿ ಪ್ರಿವೆನ್ಷನ್. ಡಿಸಬಿಲಿಟಿ ಲಿಮಿಟೇಷನ್ ಈಸ್ ನಾಟ್ ದ ಪ್ರೈಮರಿ ಪ್ರಿವೆನ್ಷನ್. ಸೊ ಆನ್ಸರ್ ಡಿಸಬಿಲಿಟಿ ಲಿಮಿಟೇಷನ್. ಇಲ್ಲಿ ಕೇಳಿರೋದು ಯಾವುದು ಪ್ರೈಮರಿ ಪ್ರಿವೆನ್ಷನ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಡಿಸಬಿಲಿಟಿ ಲಿಮಿಟೇಷನ್ ವಿಲ್ ಕಮ್ ಅಂಡರ್ ದ ಟರ್ಷಿಯರಿ ಲೆವೆಲ್ ಅಂತ ಹೇಳ್ತೀವಿ. ಟರ್ಷಿಯರಿ ಲೆವೆಲ್ಸ್. ಓಕೆ, ನಾನು ನೆಕ್ಸ್ಟ್ ಲೆವೆಲ್ ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ಒಂದು ನೋಡಿ, ಪ್ರೈಮೋಡಿಯಲ್ ಪ್ರಿವೆನ್ಷನ್. ಸೊ ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಲ್ಲಿ ಏನಪ್ಪಾ ಅಂತಂತಂದ್ರೆ ಜನರಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಮೆಜರ್ಸ್, ಅಂದ್ರೆ ಜಸ್ಟ್ ಮಾಸ್ ಎಜುಕೇಶನ್ ಆಗಿರಬಹುದು. ಓಕೆ, ಮಾಸ್ ಎಜುಕೇಶನ್ ಆಗಿರಬಹುದು. ಜಸ್ಟ್ ಒಂದು ಡಿಸೀಸ್ ಬಗ್ಗೆ ಎಜುಕೇಶನ್ ಕೊಡ್ತಾ ಹೋಗೋದು, ಡಿಸೀಸ್ ಅಕರೆನ್ಸ್ಗಿಂತ ಮುಂಚೆನೆ ಕೊಟ್ಕೊಂತ ಹೋಗೋದು, ಅದು ಪ್ರೈಮೋಡಿಯಲ್ ಪ್ರಿವೆನ್ಷನ್. ಓಕೆ, ದೆನ್ ನೋಡಿ ಪ್ರೈಮರಿ ಪ್ರಿವೆನ್ಷನ್. ಓಕೆ, ಪ್ರೈಮರಿ ಪ್ರಿವೆನ್ಷನ್ ಏನಪ್ಪಾ ಅಂತಂತಂದ್ರೆ ಸ್ಪೆಸಿಫಿಕ್ ಮೆಜರ್ಸ್ ಟು ರಿಡ್ಯೂಸ್ ದ ರಿಸ್ಕ್. ಸೊ ಇಲ್ಲಿ ಸ್ಪೆಸಿಫಿಕ್ ಮೆಜರ್ಸ್ ಏನೇನು ತಗೊಂತೀವಿ ಅಂತಂತಂದ್ರೆ ಓಕೆನಾ, ಇಮ್ಯುನೈಸೇಷನ್ ಆಗಿರಬಹುದು, ನಾವು ಹೇಳಿದ್ವಲ್ಲ ಇಮ್ಯುನೈಸೇಷನ್. ಓಕೆ, ದೆನ್ ಸ್ಯಾನಿಟೈಸೇಷನ್. ಓಕೆ, ಸೊ ಈ ತರ ಆಗಿರ್ತಕ್ಕಂಥ ಸ್ಪೆಸಿಫಿಕ್ ಮೆಜರ್ಸ್ ಅನ್ನು ಏನು ತಗೊಂತೀವಿ ಅದು ಪ್ರೈಮರಿ ಪ್ರಿವೆನ್ಷನ್. ದೆನ್ ಸೆಕೆಂಡರಿ ಪ್ರಿವೆನ್ಷನ್ ಏನಪ್ಪಾ ಅಂತಂತಂದ್ರೆ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಪ್ರಾಂಪ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೆಕೆಂಡರಿಯಲ್ಲಿ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಪ್ರಾಂಪ್ಟ್ ಟ್ರೀಟ್ಮೆಂಟ್. ದೆನ್ ನಾಲ್ಕನೇ ಟರ್ಷಿಯರಿ ಪ್ರಿವೆನ್ಷನ್. ಇಲ್ಲಿ ಏನಪ್ಪಾ ಅಂತಂತಂದ್ರೆ ಪ್ರಿವೆನ್ಷನ್ ಆಫ್ ಕಾಂಪ್ಲಿಕೇಶನ್ಸ್ ಅಂಡ್ ಡಿಸಬಿಲಿಟಿ. ಸೊ ಡಿಸಬಿಲಿಟಿ ಯಾವ್ದ್ರಲ್ಲಿ ಬರುತ್ತೆ, ಟರ್ಷಿಯರಿಯಲ್ಲಿ ಬರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸ್ಲೈಡು. ಓಕೆ, ಲೆವೆಲ್ಸ್ ಆಫ್ ಪ್ರಿವೆನ್ಷನ್ ಅಲ್ಲಿ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ. ಓಕೆ, 4 ಲೆವೆಲ್ಸ್ ಇದಾವೆ: ಪ್ರೈಮೋಡಿಯಲ್, ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷಿಯರಿ. ಓಕೆ, ಸೊ ಈ ಸ್ಲೈಡ್ ಅನ್ನು ನೋಡ್ತಾ ಹೋಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಓಕೆ, rashes in measles appear in which stage of disease ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಪ್ರೋಡ್ರಾಮಲ್ ಸ್ಟೇಜ್, ಎರಪ್ಟಿವ್ ಸ್ಟೇಜ್, ಪೋಸ್ಟ್ ಮೀಸಲ್ ಸ್ಟೇಜ್ ಅಂಡ್ ಡ್ಯೂರಿಂಗ್ ಆಲ್ ಸ್ಟೇಜಸ್ ಅಂತ ಕೇಳಿದ್ದಾರೆ. ನೋಡಿ, ಇದು ಮೀಸಲ್ಸ್ ರ್ಯಾಷಸ್ ಇದು. ಓಕೆನಾ. ಸೊ ಇವೇನಿದಾವೆ ಮೀಸಲ್ಸ್ ರ್ಯಾಷಸ್. ಓಕೆ, ಸೊ ಯಾವ ಸ್ಟೇಜ್ ಅಲ್ಲಿ ನಾವು ರ್ಯಾಶ್ ಬರುತ್ತೆ ಅಂತ ಹೇಳ್ಬೇಕಾಗಿದೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಮೀಸಲ್ಸ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಓಕೆ, ಮೀಸಲ್ಸ್ ಈಸ್ ಕಾಸ್ಡ್ ಬೈ RNA ಪ್ಯಾರಾಮಿಕ್ಸೋ ವೈರಸ್. ಓಕೆ, ನಿಮ್ಗೆ ಗೊತ್ತಿರಬೇಕಿದು. ಇದು ಕೂಡ ಇದರಲ್ಲಿ ಎಲ್ಲ ಕ್ವಶನ್ಸ್ ಕವರ್ ಆಗ್ತಾ ಹೋಗುತ್ತೆ ನಿಮಗೆ. ಓಕೆ, ನಾನು ಒಂದು ಕ್ವಶನ್ ಇಂದ ನಿಮಗೆ ಅಟ್ಲೀಸ್ಟ್ ಒಂದು 5-6 ಕ್ವಶನ್ಸ್ ಕವರ್ ಮಾಡೋ ತರ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಇನ್ಕ್ಯುಬೇಷನ್ ಪೀರಿಯಡ್ ಬಂದು ಮೀಸಲ್ಸ್ಗೆ 10 to 14 days. ಇದು ಕೂಡ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ. ಓಕೆ, ಮೀಸಲ್ಸ್ ಯಾವ ವೈರಸ್ ಇಂದ ಬರುತ್ತೆ ಅಂತ ಕೇಳಬಹುದು, ಇನ್ಕ್ಯುಬೇಷನ್ ಪೀರಿಯಡ್ ಎಷ್ಟು ದಿನ ಅಂತ ಕೇಳಬಹುದು. ದೆನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಕೂಡ ಇಂಪಾರ್ಟೆಂಟ್. ಎಲ್ಲಿಂದ ಬರುತ್ತೆ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇಂದ ಬರುತ್ತೆ. ಕಂಜಕ್ಟೈವ ಇಂದ ಕೂಡ ಬರೋ ಚಾನ್ಸಸ್ ಇರುತ್ತೆ.
ಸೊ ಮೇನ್ ಇಂಪಾರ್ಟೆಂಟು ಕಾಪ್ಲಿಕ್ ಸ್ಪಾಟ್ಸ್ ಸೀನ್ ಇನ್ ಅಂತ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಕಾಪ್ಲಿಕ್ ಸ್ಪಾಟ್ಸ್ ಅಂತ ವೈಟ್ ವೈಟ್ ಪ್ಯಾಚಸ್ ಇದೆಯಲ್ಲ, ಈ ತರ ಕಾಪ್ಲಿಕ್ ಸ್ಪಾಟ್ಸ್ ಸೀನ್ ಇನ್ ಅಂತಂದೇಳಿ ತುಂಬಾ ಕ್ವಶನ್ಸ್ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಎಲ್ಲಿ ಅಂತಂತಂದ್ರೆ ಮೀಜಲ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಮೀಜಲ್ಸ್ ಅಲ್ಲಿ ಕಾಪ್ಲಿಕ್ ಸ್ಪಾಟ್ ಅನ್ನ ನೋಡ್ತೀವಿ. ಓಕೆ, ದೆನ್ ಸ್ಟೇಜಸ್ ನೋಡ್ತಾ ಹೋಗೋಣ. ಫಸ್ಟ್ ಏನಿದೆ ಪ್ರೋಡ್ರಾಮಲ್ ಸ್ಟೇಜ್. ಸೊ ಪ್ರೋಡ್ರಾಮಲ್ ಸ್ಟೇಜ್ ಏನಾಗುತ್ತಪ್ಪ ಅಂತಂತಂದ್ರೆ ಫೀವರು, ಕಫು, ರನ್ನಿ ನೋಸು, ಕಂಜಕ್ಟಿವಿಟಿಸ್. ಯಾವಾಗ ಈ ಸ್ಟೇಜ್ ಅನ್ನು ಯಾವಾಗ ಕರಿತೀವಿ ನಾವು ಅಂತಂತಂದ್ರೆ ವಿತ್ ಇನ್ 10 to 14 days ಆಫ್ಟರ್ ಎಕ್ಸ್ಪೋಜರ್ ಆಫ್ ವೈರಸ್. ಮೀಸಲ್ಸ್ ವೈರಸ್ಗೆ ಯಾವಾಗ ಎಕ್ಸ್ಪೋಜರ್ ಆಗ್ತೀರಾ, ನಾನು ಅವಾಗಲೇ ಹೇಳಿದೆ 10 to 14 days ಇನ್ಕ್ಯುಬೇಷನ್ ಪೀರಿಯಡ್. ಆ ಟೈಮಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಇದು ಇನಿಷಿಯಲ್ ಸ್ಟೇಜ್. ಓಕೆ, ಇನಿಷಿಯಲ್ ಸ್ಟೇಜ್ ಯಾವುದಪ್ಪ ಅಂದ್ರೆ ಪ್ರೋಡ್ರೋಮಲ್ ಸ್ಟೇಜ್ ಅಂತ ಹೇಳ್ತೀವಿ. ದೆನ್ ದ ಸೆಕೆಂಡ್ ಸ್ಟೇಜ್ ಈಸ್ ಎರಪ್ಟಿವ್ ಸ್ಟೇಜ್. ಎರಪ್ಟಿವ್ ಸ್ಟೇಜ್ ಅಂತಂತಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದು 3 to 5 days ಆಫ್ಟರ್ ಆನ್ಸೆಟ್ ಆಫ್ ಇನಿಷಿಯಲ್ ಸಿಂಪ್ಟಮ್ಸ್. ಅಂದ್ರೆ 3 ಇಂದ 5 ದಿನ ಆದ್ಮೇಲೆ ಇನಿಷಿಯಲ್ ಸಿಂಪ್ಟಮ್ಸ್ ಏನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಫೀವರು, ಕಫು, ಕೋಲ್ಡು, ರನ್ನಿ ನೋಸ್ ಎಲ್ಲ ಆದ್ಮೇಲೆ 3 ಇಂದ 5 ದಿನ ಆದ್ಮೇಲೆ ನಿಮ್ಮ ಬಾಡಿಯಲ್ಲಿ ರ್ಯಾಷಸ್ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸ್ಪ್ರೆಡಿಂಗ್. ಸೊ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ. ಮೀಸಲ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಹೋಗುತ್ತೆ ಅಂತಂದೇಳಿ ನೋಡಿ. ಅಪಿಯರೆನ್ಸ್ ಆಫ್ ಮೀಸಲ್ಸ್ ರ್ಯಾಶ್ ಯೂಶುವಲಿ ಸ್ಟಾರ್ಟಿಂಗ್ ಆನ್ ದ ಫೇಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಸ್ಪ್ರೆಡಿಂಗ್ ಟುವರ್ಡ್ಸ್ ಡೌನ್ವರ್ಡ್ಸ್. ಸ್ಪ್ರೆಡಿಂಗ್ ಡೌನ್ ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಡೌನ್ ಹೋಗ್ತಾ ಹೋಗುತ್ತೆ, ಅದು ಮೀಸಲ್ಸ್. ಸೊ ನಿಮಗೆ ಗೊತ್ತಿರಬೇಕು. ದೆನ್ ಪೋಸ್ಟ್ ಮೀಸಲ್ ಸ್ಟೇಜ್ ಅಂತಂತಂದ್ರೆ ಸಿಂಪ್ಟಮ್ಸ್ ಗ್ರಾಜುವಲಿ ಸಬ್ಸೈಡ್, ರ್ಯಾಶ್ ಫೇಡ್ಸ್. ಓಕೆ, ದೆನ್ ಇದು ಯಾವಾಗಪ್ಪ ಅಂತಂತಂದ್ರೆ ವಿತ್ ಇನ್ 10 days ಆಫ್ಟರ್ ಆನ್ಸೆಟ್ ಆಫ್ ಮೀಸಲ್ ರ್ಯಾಷಸ್. 7 ರಿಂದ 10 ದಿನ ರ್ಯಾಶ್ ಸ್ಟಾರ್ಟ್ ಆಗಿ 7 ರಿಂದ 10 ದಿನ ಆದ್ಮೇಲೆ ಪೋಸ್ಟ್ ಮೀಸಲ್ ಸ್ಟೇಜ್ ಅಂತ ಹೇಳ್ತೀವಿ. ಅವಾಗ ರ್ಯಾಷಸ್ ಸಬ್ಸೈಡ್ ಆಗ್ತಾ ಹೋಗುತ್ತೆ, ರ್ಯಾಷಸ್ ಎಲ್ಲ ಹೋಗುತ್ತೆ. ಓಕೆ, ಸೊ ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಸೊ ಇದು ಕ್ವಶನ್ ನೋಡಿ, ತುಂಬಾ ಈಸಿ. ರ್ಯಾಷಸ್ ಇನ್ ಮೀಸಲ್ಸ್ ಅಪಿಯರ್ಸ್ ಇನ್ ವಿಚ್ ಸ್ಟೇಜ್ ಆಫ್ ಡಿಸೀಸ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಪ್ಷನ್ ಬಿ. ಓಕೆ, ಎರಪ್ಟಿವ್ ಸ್ಟೇಜ್. ಎರಪ್ಟಿವ್ ಸ್ಟೇಜ್ ಅಲ್ಲಿ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಳ್ತೀನಿ. ದೆನ್ ದ ನೆಕ್ಸ್ಟ್ ಕ್ವಶನ್ ನಂಬರ್ 7. ಆಕ್ಟಿವ್ ಇಮ್ಯುನಿಟಿ ಕ್ಯಾನ್ ಬಿ ಅಕ್ವೈರ್ಡ್ ಥ್ರೂ ಆಲ್ ಆಫ್ ದ ಫಾಲೋವಿಂಗ್ ಎಕ್ಸೆಪ್ಟ್ ಆಕ್ಟಿವ್ ಇಮ್ಯುನಿಟಿ. ಓಕೆ, ನಿಮಗೆ ಇಲ್ಲಿ ಇಮ್ಯುನಿಟಿ ಬಗ್ಗೆ ನೋಡಿ, ನಾ ಇವಾಗ ಜಸ್ಟ್ ಪ್ರತಿಯೊಂದಕ್ಕೂ ಒಂದೊಂದು ಟಾಪಿಕ್ಸ್ ಎಲ್ಲ ನಾವು ಮಾಡ್ತಾ ಹೋಗ್ಬೋದು. ಇಮ್ಯುನಿಟಿ ಬಗ್ಗೆನೇ ಒಂದು ಟಾಪಿಕ್. ಓಕೆ, ಸೊ ಇದರಲ್ಲಿ ಆಕ್ಟಿವ್ ಇಮ್ಯುನಿಟಿ ಬರುತ್ತೆ, ಪ್ಯಾಸಿವ್ ಇಮ್ಯುನಿಟಿ ಬರುತ್ತೆ, ಓಕೆನಾ, ಇನ್ನೇಟ್ ಇಮ್ಯುನಿಟಿ ಬರುತ್ತೆ. ಓಕೆನಾ, ನಾನು ನಿಮಗೆ ಓಕೆನಾ ನ್ಯಾಚುರಲ್, ಆರ್ಟಿಫಿಷಿಯಲ್, ಇದು ದೊಡ್ಡ ಟಾಪಿಕ್ ಇದೆ. ಓಕೆ, ಸೊ ಆ ಟಾಪಿಕ್ ನಾನು ನಿಮಗೆ ಕಂಪ್ಲೀಟ್ ಬೇರೆ ಸೆಷನ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಈ ಜಸ್ಟ್ ಈ ಕ್ವಶನ್ ನಾನು ಮಾಡ್ತಾ ಅರ್ಥ ಮಾಡ್ಕೊಂಡು ಹೋಗೋಣ. ಆಕ್ಟಿವ್ ಇಮ್ಯುನಿಟಿ ಮಾತ್ರ ಕೇಳಿದ್ರೆ ಇದರಲ್ಲಿ. ಓಕೆ, ಆಕ್ಟಿವ್ ಇಮ್ಯುನಿಟಿ ಕ್ಯಾನ್ ಬಿ ಅಕ್ವೈರ್ಡ್ ಥ್ರೂ ಆಲ್ ಆಫ್ ದ ಫಾಲೋವಿಂಗ್ ಎಕ್ಸೆಪ್ಟ್, ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಆಪ್ಷನ್ ನೋಡಿ, ನಾನು ಅದಕ್ಕೆ ಹೇಳಿದ್ದು ನಾರ್ತ್ ಸೆಟ್ಗಿಂತ ಕೆಲವು ಟಫ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಇಲ್ಲಿ. ಓಕೆ, ಆಪ್ಷನ್ ಎ ಇಸ್ ಇನಾಕ್ಯುಲೇಷನ್ ಆಫ್ ಲೈವ್ ಆರ್ ಕಿಲ್ಡ್ ವ್ಯಾಕ್ಸಿನ್. ಓಕೆ, ಅಂದ್ರೆ ಲೈವ್ ಆರ್ ಕಿಲ್ಡ್ ವ್ಯಾಕ್ಸಿನ್ ಕೊಡೋದ್ರಿಂದ ಬರುತ್ತಾ ಆಕ್ಟಿವ್ ಇಮ್ಯುನಿಟಿ ಅಂತಂದ್ರೆ ಒಂದು ಆಪ್ಷನ್ ಇದೆ. ಅದಾದ್ಮೇಲೆ ಇನಾಕ್ಯುಲೇಷನ್ ಆಫ್ ಟಾಕ್ಸೈಡ್ ಇಂದ ಆಕ್ಟಿವ್ ಆಗುತ್ತಾ. ನೆಕ್ಸ್ಟ್ ಇನಾಕ್ಯುಲೇಷನ್ ವಿತ್ ಸೀರಮ್ ಇಂದ ಆಗುತ್ತಾ, ಅಥವಾ ಇನಾಕ್ಯುಲೇಷನ್ ವಿತ್ ಎನಿ ಏಜೆಂಟ್. ಸೊ ನಾನು ನಿಮಗೆ ಇದು ಒಂದೊಂದು ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಆಕ್ಟಿವ್ ಇಮ್ಯುನಿಟಿ ಅಂದ್ರೆ ಏನು, ಪ್ಯಾಸಿವ್ ಇಮ್ಯುನಿಟಿ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಂತ ಹೋಗೋಣ. ಓಕೆ, ಆಕ್ಟಿವ್ ಇಮ್ಯುನಿಟಿ ಅಂತಂದ್ರೆ ಅಕ್ಟರ್ಸ್ ವೆನ್ ದ ಬಾಡಿ ಪ್ರೊಡ್ಯೂಸಸ್ ಇಟ್ಸ್ ಓನ್ ಇಮ್ಯೂನ್ ರೆಸ್ಪಾನ್ಸ್ ಟು ಎನ್ ಆಂಟಿಜೆನ್ ಐದರ್ ಥ್ರೂ ನ್ಯಾಚುರಲ್ ಎಕ್ಸ್ಪೋಜರ್ ಆರ್ ಆರ್ಟಿಫಿಷಿಯಲ್. ಓಕೆ, ಆರ್ಟಿಫಿಷಿಯಲ್ ಅಂತಂದ್ರೆ ವ್ಯಾಕ್ಸಿನೇಷನ್. ಓಕೆ, ನ್ಯಾಚುರಲ್ ಎಕ್ಸ್ಪೋಜರ್ ಅಂತಂದ್ರೆ ಇನ್ಫೆಕ್ಷನ್. ಓಕೆ, ಅರ್ಥ ಮಾಡ್ಕೊಳ್ಳಿ. ನ್ಯಾಚುರಲ್ ಅಂತಂದ್ರೆ ಎನಿ ಇನ್ಫೆಕ್ಷನ್. ಓಕೆ, ಆರ್ಟಿಫಿಷಿಯಲ್ ಅಂತಂದ್ರೆ ವ್ಯಾಕ್ಸಿನೇಷನ್ ಇಂದ ಬರ್ತಕ್ಕಂಥದ್ದು. ಬಾಡಿ ಹೆಂಗೆ ಅಂತಂದ್ರೆ ಬಾಡಿ ಪ್ರೊಡ್ಯೂಸಸ್ ಇಟ್ಸ್ ಓನ್ ಇಮ್ಯೂನ್ ರೆಸ್ಪಾನ್ಸ್ ಟು ಎನ್ ಆಂಟಿಜನ್, ಅದು ಆಕ್ಟಿವ್ ಇಮ್ಯುನಿಟಿ. ದೆನ್ ವಿಲ್ ಕಮ್ ಟು ದ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಇಮ್ಯುನಿಟಿ ಅಂತಂದ್ರೆ ಇಟ್ ಇನ್ವಾಲ್ವ್ಸ್ ರಿಸೀವಿಂಗ್ ಪ್ರೀಫಾರ್ಮ್ಡ್ ಆಂಟಿಬಾಡೀಸ್. ಓಕೆನಾ, ಪ್ರೀಫಾರ್ಮ್ಡ್ ಆಂಟಿಬಾಡೀಸ್ ಅಂತಂದ್ರೆ ಒಬ್ಬರಿಂದ ಬಂದಿರತಕ್ಕಂಥದ್ದು. ಜಸ್ಟ್ ಬ್ರೆಸ್ಟ್ ಮಿಲ್ಕ್ ಆಗಿರಬಹುದು, ಓಕೆನಾ, ಮದರ್ ಇಂದ ಬಂದಿರತಕ್ಕಂಥದ್ದಾಗಿರಬಹುದು, ಅಥವಾ ಫ್ರಮ್ ಸೀರಮ್ ಇಂದ ಬಂದಿರತಕ್ಕಂಥದ್ದು. ಓಕೆನಾ, ಇದು ನಮ್ಮ ಬಾಡಿಯಲ್ಲಿ ಇನ್ನೊಬ್ಬರ ಮುಖಾಂತರ ಬಂದಿರತಕ್ಕಂಥದ್ದು.
ಓಕೆ, ಇದು ಹೆಂಗೆ ಅಂತಂತಂದ್ರೆ ಆಕ್ಟಿವ್ ಅಂತಂತಂದ್ರೆ ನಮ್ಮ ಬಾಡಿಯಲ್ಲಿ ಬಂದ್ಮೇಲೆ ಆಕ್ಟಿವ್ ಆಗುತ್ತೆ, ಇದು ಆಕ್ಟಿವ್ ಆಗೇ ಬರುತ್ತೆ. ಓಕೆನಾ. ಫ್ರಮ್ ಅದರ್ ಹ್ಯಾಂಡ್ ಇನ್ವಾಲ್ವ್ಸ್ ದ ಪ್ರೀ ಫಾರ್ಮ್ಡ್, ಆಲ್ರೆಡಿ ಹೇಳಿದೆ ಪ್ರೀ ಫಾರ್ಮ್ಡ್ ಅಂದ್ರೆ ಮುಂಚೆನೆ ಆಲ್ರೆಡಿ ಆಕ್ಟಿವೇಟ್ ಆಗಿಬಿಟ್ಟು ನಮ್ಮ ಬಾಡಿಗೆ ಓಕೆ ಆಂಟಿಬಾಡೀಸೇ ಡೈರೆಕ್ಟ್ ಆಗಿ ಆಂಟಿಬಾಡೀಸ್ ಬರುತ್ತೆ. ಅಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಆಂಟಿಬಾಡೀಸ್ ಆಲ್ರೆಡಿ ಪ್ರೊಡ್ಯೂಸ್ ಆಗಿ ಬಂದಿರುತ್ತೆ. ಸೊ ಅಷ್ಟೇ ಡಿಫ್ರೆನ್ಸ್ ನಮಗೆ. ಸೊ ಹಿಂಗೆ ಸೀರಮ್ ಇಂದ ಬರಬಹುದು ಅಥವಾ ಮ್ಯಾಟ್ರಿನಲ್ ಟ್ರಾನ್ಸ್ಫರ್ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಇಂದ, ಮದರ್ ಇಂದ ಬರುತ್ತೆ ಅಂತ ಹೇಳ್ತೀವಲ್ಲ, ಬ್ರೆಸ್ಟ್ ಮಿಲ್ಕ್ ಇಂದನೂ ಬರುತ್ತೆ, ಅದು ಪ್ಯಾಸಿವ್ ಅಂತ ಹೇಳ್ತೀವಿ. ನಾನು ನಿಮಗೆ ಇದ್ರ ಬಗ್ಗೆ ಒಂದು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ, ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಓಕೆ, ದೆನ್ ಈಗ ಆಪ್ಷನ್ ನೋಡ್ತಾ ಹೋಗೋಣ. ಯಾವುದು ಆಕ್ಟಿವ್ ಇಮ್ಯುನಿಟಿ ಅಲ್ಲ ಅಂತ ಅಲ್ಲಿ ಕ್ವಶನ್ ಕೇಳಿದರೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಇನಾಕ್ಯುಲೇಷನ್ ಆಫ್ ಲೈವ್ ಆರ್ ಕಿಲ್ಡ್ ವ್ಯಾಕ್ಸಿನ್. ಓಕೆ, ಸೊ ನೋಡಿ ಏನಪ್ಪಾ ಹಂಗಂದ್ರೆ ಅಂತಂದ್ರೆ ವ್ಯಾಕ್ಸಿನ್ ಸ್ಟಿಮ್ಯುಲೇಟ್ ದ ಇಮ್ಯೂನ್ ಸಿಸ್ಟಮ್ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್. ಓಕೆನಾ. ದೆನ್ ಇಟ್ ಆಲ್ಸೋ ಪ್ರೊವೈಡ್ ದ ಆಕ್ಟಿವ್ ಇಮ್ಯುನಿಟಿ, ಇದು ಕೂಡ ಆಕ್ಟಿವ್ ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಅಂದ್ರೆ ವ್ಯಾಕ್ಸಿನ್ಸ್ ವ್ಯಾಕ್ಸಿನ್ ಸ್ಟಿಮ್ಯುಲೇಟ್ ದ ಇಮ್ಯೂನ್ ಸಿಸ್ಟಮ್ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್. ಕಿಲ್ಡ್ ವ್ಯಾಕ್ಸಿನ್ ಕೊಡ್ತೀವಿ, ಓಕೆನಾ, ಲೈವ್ ವ್ಯಾಕ್ಸಿನ್ ಅನ್ನು ಕೊಟ್ಟಾಗ ಕೂಡ ಅದೇನ್ ಮಾಡುತ್ತೆ, ಆಕ್ಟಿವ್ ಇಮ್ಯುನಿಟಿಯನ್ನ ಆಕ್ಟಿವ್, ಓಕೆನಾ, ಇಟ್ ಪ್ರೊವೈಡ್ ದ ಆಕ್ಟಿವ್ ಇಮ್ಯುನಿಟಿ. ದೆನ್ ಇನಾಕ್ಯುಲೇಷನ್ ಆಫ್ ಟಾಕ್ಸೈಡ್ಸ್ ಅನ್ನ ಕೊಟ್ಟಾಗ inactivated toxins also stimulate the immune system, okay, to produce the active immunity. Okay, then inoculation with serum. ನೋಡಿ ನಾನು ಅವಾಗಲೇ ಸೀರಮ್ ಇಲ್ಲಿ ಮುಂಚೆ ಹೇಳಿದ್ದೀನಿ, ಮೆಟರ್ನಲ್ ಟ್ರಾನ್ಸ್ಫರ್ ಮತ್ತು ಸೀರಮ್ ಅಂತ. ಸೀರಮ್ ಕಂಟೈನ್ಸ್ ಪ್ರೀಫಾರ್ಮ್ಡ್ ಆಂಟಿಬಾಡೀಸ್ ವಿಚ್ ಪ್ರೊವೈಡ್ ಪ್ಯಾಸಿವ್ ಇಮ್ಯುನಿಟಿ, ನಾಟ್ ಆಕ್ಟಿವ್ ಇಮ್ಯುನಿಟಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ದೆನ್ ಇನಾಕ್ಯುಲೇಷನ್ ವಿತ್ ಏಜೆಂಟ್. ಇಲ್ಲೇನಪ್ಪಾ ಅಂತಂದ್ರೆ ಇಂಟ್ರೊಡ್ಯೂಸಿಂಗ್ ದ ಏಜೆಂಟ್, ಎಕ್ಸಾಂಪಲ್ ವೀಕೆಂಡ್ ಆರ್ ಇನ್ಆಕ್ಟಿವೇಟೆಡ್ ಪಾಥೋಜನ್ ವಿತ್ ದಸ್ ಆಕ್ಟಿವ್ ಇಮ್ಯುನಿಟಿ. ಏಜೆಂಟ್ ಅನ್ನು ಕೊಟ್ಟಾಗಲೂ ಅಷ್ಟೇ ಬೈ ಸ್ಟಿಮ್ಯುಲೇಟಿಂಗ್ ಇಮ್ಯೂನ್ ಸಿಸ್ಟಮ್, ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಇನಾಕ್ಯುಲೇಷನ್ ವಿತ್ ಏಜೆಂಟ್ ಅಲ್ಲಿ ಕೊಟ್ಟಾಗ ಕೂಡ ಇಲ್ಲಿ ಆಕ್ಟಿವ್ ಇಮ್ಯುನಿಟಿ ಪ್ರೊಡ್ಯೂಸ್ ಆಗುತ್ತೆ. ಓನ್ಲಿ ಇನ್ ಕಂಡೀಷನ್ ಆಫ್ ಇನಾಕ್ಯುಲೇಷನ್ ವಿತ್ ಸೀರಮ್ ಅಂತಂತಂದ್ರೆ ಅಲ್ಲಿ ಪ್ಯಾಸಿವ್ ಇಮ್ಯುನಿಟಿ ಬರುತ್ತೆ. ಓಕೆ, ನಾನು ಇಲ್ಲಿ ಆಲ್ರೆಡಿ ಪ್ಯಾಸಿವ್ ಇಮ್ಯುನಿಟಿಗೆ ಅದಕ್ಕೆ ಡೆಫಿನೇಷನ್ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಸ್ಲೈಡ್ ಮುಖಾಂತರ. ಸೊ ಇಲ್ಲಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಇದ್ರದ್ದು ಕೀ ಆನ್ಸರ್ ಕೂಡ ಅವ್ರು ಬಿಟ್ಟಿದ್ದಾರೆ, ಕೀ ಆನ್ಸರ್ ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಕ್ವಶನ್ ನಂಬರ್ 7 ಆಯ್ತು. ದೆನ್ ಕ್ವಶನ್ ನಂಬರ್ 8, ಡ್ಯೂರಿಂಗ್ ರುಬೆಲ್ಲಾ ವ್ಯಾಕ್ಸಿನೇಷನ್ ಫಸ್ಟ್ ಪ್ರಯಾರಿಟಿ ಈಸ್ ಗಿವೆನ್ ಟು. ಓಕೆನಾ. ಸೊ ಡ್ಯೂರಿಂಗ್ ರುಬೆಲ್ಲಾ ವ್ಯಾಕ್ಸಿನೇಷನ್ ಫಸ್ಟ್ ಪ್ರಯಾರಿಟಿ ಈಸ್ ಗಿವೆನ್ ಟು ಅಂತ ಕೇಳಿದ್ದಾರೆ. ಸೊ ನೋಡ್ಕೊಂತ ಬರೋಣ. ಇಲ್ಲೇನಪ್ಪಾ ಅಂತಂತಂದ್ರೆ ಒಂದನೇದು ಆಲ್ ಚಿಲ್ಡ್ರನ್. ಓಕೆ, ದೆನ್ ಆಪ್ಷನ್ ಬಿ ಬಂದ್ಬಿಟ್ಟು 15 to 39 years ಓಲ್ಡ್ ಫಿಮೇಲ್. ಓಕೆ, ದೆನ್ ಅಡೋಲೆಸೆಂಟ್ ಗರ್ಲ್ ಅಂತ ಹೇಳಿದ್ದಾರೆ. ಓಕೆ, ದೆನ್ ಪ್ರೆಗ್ನೆಂಟ್ ವುಮೆನ್. ಸೊ ಇಲ್ಲಿ ನೋಡಿ ಪ್ರೆಗ್ನೆಂಟ್ ವುಮೆನ್ಗೆ ವಿ ಕೆನಾಟ್ ಗಿವ್ ಎನಿ ಆಕ್ಟಿವ್ ಲೈವ್ ವ್ಯಾಕ್ಸಿನ್ಸ್ ಅನ್ನ ನಾವು ಕೊಡಲ್ಲ. ರುಬೆಲ್ಲಾ ಆಲ್ಸೋ ಎ ಲೈವ್ ವ್ಯಾಕ್ಸಿನ್. ಸೊ ನಾವು ಪ್ರೆಗ್ನೆಂಟ್ ವುಮೆನ್ಗೆ ಕೊಡೋಕ್ಕಾಗಲ್ಲ. ಸೊ ಇದು ಅಲ್ಲ. ಸೊ ಇಲ್ಲಿ ಕೇಳಿರೋದು ಫಸ್ಟ್ ಪ್ರಯಾರಿಟಿ. ಓಕೆನಾ. ಸೊ ನೋಡಿ ಆಲ್ ಚಿಲ್ಡ್ರನ್ ಅಂತ ಹೇಳ್ತೀವಿ. ಆಲ್ ಚಿಲ್ಡ್ರನ್ ಅಂತಂದಾಗ ಆಲ್ ಚಿಲ್ಡ್ರನ್ಗೆ ಕೊಡ್ತಕ್ಕಂಥದ್ದು ನಾವು MMR ಅನ್ನು ಕೊಡ್ತೀವಿ, ಮಮ್ಸು, ಮೀಸಲ್ಸ್, ರುಬೆಲ್ಲಾ. ಸೊ 3 ಒಟ್ಟಿಗೆ ಕೊಡ್ತೀವಿ. ಸೊ ಇಲ್ಲಿ ಇವ್ರು ಕೇಳಿರೋದು ಡ್ಯೂರಿಂಗ್ ಓನ್ಲಿ ರುಬೆಲ್ಲಾ ವ್ಯಾಕ್ಸಿನೇಷನ್ ಅಂತ ಕೇಳಿದ್ದಾರೆ. ಓಕೆ, ಸೊ ರುಬೆಲ್ಲಾ ವ್ಯಾಕ್ಸಿನೇಷನ್ ಅನ್ನು ನಾವು ಇಲ್ಲಿ ಚಿಲ್ಡ್ರನ್ಗೆ ಅಷ್ಟೇ ಕೊಡಲ್ಲ, MMR ಜೊತೆಗೆ ಕೊಡ್ತೀವಿ. ಅದು ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಇದೆ. ದೆನ್ 15 to 39 years ಓಲ್ಡ್ ಫೀಮೇಲ್ ಅಂತ ಹೇಳ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, 15 to 39 year ಫೀಮೇಲ್. ಯಾಕಪ್ಪ ಅಂತಂತಂದ್ರೆ ಇದು ರಿಪ್ರೊಡಕ್ಟಿವ್ ಏಜ್ ಆಗಿರೋದ್ರಿಂದ, ಓಕೆನಾ. ಸೊ ಇಲ್ಲಿ ನಾವು ಹಾರ್ಡ್ ಇಮ್ಯುನಿಟಿಯನ್ನ ಬಿಲ್ಡ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂತಂದ್ರೆ ದಿಸ್ ಈಸ್ ದ ಫಸ್ಟ್ ಪ್ರಯಾರಿಟಿ. ಯಾವುದು 15 to 39 years ಫೀಮೇಲ್. ಅಡೋಲೆಸೆಂಟ್ ಗರ್ಲ್ಸ್ ಅಂದ್ರೆ ಕೂಡ ಇದು ಕೂಡ ಇದರಲ್ಲೇ ಬರುತ್ತೆ. ಬಟ್ ಇಲ್ಲಿ ಇವ್ರಿಗೂ ಕೂಡ ಚಾನ್ಸಸ್ ಇರುತ್ತೆ. ಬಟ್ ಹೈಯೆಸ್ಟ್ ಪ್ರಯಾರಿಟಿ ಅಂತಂತಂದ್ರೆ ಯಾರು ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಯಾರಿರ್ತಾರೆ ಅವರಿಗೆ ಕೊಡ್ಬೇಕಾಗುತ್ತೆ. ಪ್ರೆಗ್ನೆಂಟ್ ವುಮೆನ್ ಕೊಡಲ್ಲ. ಆಲ್ ಚಿಲ್ಡ್ರನ್ಗೆ ಅಂತಂತಂದ್ರೆ MMR ಕೊಡ್ತೀವಿ. ಅಡೋಲೆಸೆಂಟ್ದು ಗರ್ಲ್ಸ್ ಅಷ್ಟೊಂದು ಪ್ರಯಾರಿಟಿ ಇಲ್ಲ. ಓನ್ಲಿ ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಇರ್ತಕ್ಕಂಥ ವುಮೆನ್ಸ್ಗೆ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ದಿಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆನ್ an adult met with road traffic accident RTA and had lacerated wound. He was given 8 years back. Which of the following 8 years back which of the following is to be given now? Okay, ಸೊ ಒಬ್ಬ RTA ಆಗಿರ್ತಕ್ಕಂಥ ಪೇಷಂಟು ಹಾಸ್ಪಿಟಲ್ಗೆ ಬರುತ್ತೆ. ಓಕೆನಾ. ಬಂದ ತಕ್ಷಣ
ಅವನು 8 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಾನೆ ಟಿ ಟಿ ಇಂಜೆಕ್ಷನ್ ಅನ್ನು. ಓಕೆ, 8 ಇಯರ್ಸ್ ಬ್ಯಾಕ್ ಟಿ ಟಿ ಇಂಜೆಕ್ಷನ್ ತೊಗೊಂಡಿರ್ತಾನೆ. ಸೊ ಇವಾಗ ಅವನಿಗೆ ಏನು ಮಾಡಬೇಕು ಅಂತ, ಇದು ಕೂಡ ನಾರ್ಸೆಟ್ ಕ್ವಶನ್. ಓಕೆ, ಸೊ ನೀವು ಅನ್ಕೊಂಡಿರ್ಬೋದು ನಮ್ಮ ಕೆ ಎಲ್ಲಿ ತುಂಬ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ ಅಂತಂದೇಳಿ. ಸೊ ಹಾಗಿಲ್ಲ, 2015ರಲ್ಲಿ ಬೇಸಿಕ್ ಕ್ವಶನ್ಸ್ ಕೇಳಿದ್ರು, ಬಟ್ 2018ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಓಕೆನಾ, ಸೊ ನೋಡ್ತಾ ಹೋಗೋಣ. ಆಪ್ಷನ್ ಎ ಬಂದ್ಬಿಟ್ಟು ಟಿ ಟಿ 1 ಡೋಸ್ ಪ್ಲಸ್ ಟಿ ಐ ಜಿ, ಟಿ ಟಿ 1 ಡೋಸ್ ಪ್ಲಸ್ 8 ಎಸ್, ಟಿ ಟಿ 2 ಡೋಸಸ್ ಅಟ್ ಮಂತ್ಲಿ ಇಂಟರ್ವಲ್ ಪ್ಲಸ್ 8 ಎಸ್, ದೆನ್ ಟಿ ಟಿ 2 ಡೋಸಸ್ ಅಟ್ ಮಂತ್ಲಿ ಇಂಟರ್ವಲ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಟಿ ಟಿ ನೋಡಿ, ಟಿ ಐ ಜಿ ಅಂತಂತಂದ್ರೆ ಟೆಟನಸ್ ಇಮ್ಯುನೋಗ್ಲೋಬ್, ನಾನು ಬರ್ತಿದ್ದೀನಿ. ಓಕೆ, ಟಿ ಐ ಜಿ ಅಂದರೆ ಟೆಟನಸ್ ಇಮ್ಯುನೋಗ್ಲೋಬ್ಲಿನ್ ಕೊಡಬೇಕಾಗುತ್ತೆ. ಓಕೆ, ದೆನ್ ಟಿ ಟಿ 1 ಡೋಸ್ ಪ್ಲಸ್ 8 ಎಸ್ ಅಂತ, 8 ಎಸ್ ಅಂತಂತಂದ್ರೆ ಓಕೆ ಟೆಟನಸ್ ಆಂಟಿಟಾಕ್ಸಿನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ಟಿ ಐ ಜಿನ ಯಾವಾಗ ಕೊಡ್ತೀವಿ ಅಂತಂತಂದ್ರೆ ಟು ಪ್ರಿವೆಂಟ್ ದ ಟೆಟನಸ್. ಓಕೆನಾ, 8 ಎಸ್ ಅಂತಂತಂದ್ರೆ ಇದು ಫಾರ್ ದ ಟ್ರೀಟ್ಮೆಂಟ್. ನಾವಿಲ್ಲಿ ಕೊಡ್ಬೇಕಾಗಿರೋದು ಪ್ರಿವೆನ್ಷನ್ಗೆ. ಯಾಕಂತಂದ್ರೆ ಜಸ್ಟ್ ಆರ್ ಟಿ ಆಗಿದೆ ಅಂದ ತಕ್ಷಣ ಅವನಿಗೆ ಟೆಟನಸ್ ಬರುತ್ತೆ ಅಂತ ಗೊತ್ತಿಲ್ಲ ನಮಗೆ. ಟು ಪ್ರಿವೆಂಟ್ ದ ಟೆಟನಸ್ ವಿ ಹ್ಯಾವ್ ಟು ಗಿವ್ ದ ಇಮ್ಯುನೋಗ್ಲೋಬುಲಿನ್, ಟೆಟ್ ಗ್ಲೋಬ್ ಅಂತ ಕೊಡ್ತೀವಿ. ಓಕೆನಾ, ಅರೌಂಡ್ 250 ಇಂಟರ್ನ್ಯಾಷನಲ್ ಯೂನಿಟ್ಸ್ ಅನ್ನು ನಾವು ಇಂಟ್ರಾಮಸ್ಕ್ಯುಲರ್ ಕೊಡ್ತೀವಿ, ಪ್ಲಸ್ ಟಿ ಟಿ ಕೂಡ ಕೊಡ್ತೀವಿ ಆರ್ ಟಿ ಎದಲ್ಲಿ. ಓಕೆ, ಟೆಟ್ ಗ್ಲೋಬ್ ಅಂತ ಇಂಜೆಕ್ಷನ್ ಬರುತ್ತೆ. ಓಕೆ, ಟೆಟ್ ಗ್ಲೋಬ್ ಅಂತ ನೀವು ಕೇಳಿರ್ತೀರಿ ನೋಡಿ. ಸೊ ಇದು ಕೊಡಲ್ಲ. ಓಕೆ, ದೆನ್ ಇದು ಕೂಡ ಕೊಡಲ್ಲ, ಇದು ಕೂಡ ಕೊಡಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್. ಓಕೆ, ಟು ಪ್ರಿವೆಂಟ್ ದ ಟೆಟನಸ್ ವಿ ಆರ್ ಗಿವಿಂಗ್ ದ ಟೆಟ್ಲೋ ಪ್ಲಸ್ ಟಿ ಟಿ ಇಂಜೆಕ್ಷನ್. ಓಕೆ, ನಾನು ಅದಕ್ಕೆ ಬರ್ತಿದ್ದೀನಿ. ಓಕೆನಾ, ಟಿ ಐ ಜಿ ಅಂತಂದ್ರೆ ಟೆಟನಸ್ ಇಮ್ಯುನೋಗ್ಲೋಬಿನ್. ಯಾವಾಗ ಕೊಡ್ತೀವಿ ಅಂತ, ಯಾಕೆ ಅಂತಂದ್ರೆ ಟು ಪ್ರಿವೆನ್ಷನ್. ಟೆಟನಸ್ ಆಂಟಿಟಾಕ್ಸಿನ್ ಯಾವಾಗ ಕೊಡ್ತೀವಿ ಅಂತಂತಂದ್ರೆ ಆಲ್ರೆಡಿ ಟೆಟನಸ್ ಬಂದಿದೆ, ಸೊ ಅವನಿಗೆ ಟ್ರೀಟ್ಮೆಂಟ್ ಆಗಿ ಆಂಟಿಟಾಕ್ಸಿನ್ ಅನ್ನು ಕೊಡ್ತೀವಿ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ question, which of the following, question number 10, which of the following is considered as a silent killer of neonate? Okay, so newborn ಸೈಲೆಂಟ್ ಕಿಲ್ಲರ್ ಯಾವುದು ಅಂತ ಹೇಳ್ತೀವಿ. ಹೈಪರ್ಥರ್ಮಿಯಾ. ಆಪ್ಷನ್ ಎ ಹೈಪರ್ಥರ್ಮಿಯಾ, ಆಪ್ಷನ್ ಬಿ ಹೈಪೋಥರ್ಮಿಯಾ, ಆಪ್ಷನ್ ಸಿ ಹೈಪೋಗ್ಲೈಸಿಮಿಯಾ, ಆಪ್ಷನ್ ಡಿ ಹೈಪರ್ಗ್ಲೈಸಿಮಿಯಾ. ಸೊ ಹೈಪರ್ಗ್ಲೈಸಿಮಿಯಾನೂ ಅಲ್ಲ, ಹೈಪರ್ಗ್ಲೈಸಿಮಿಯಾದಿಂದ ಸೈಲೆಂಟ್ ಕಿಲ್ಲರ್ ಆಗಕ್ಕೆ ಚಾನ್ಸ್ ಇಲ್ಲ. ಇದು ಸ್ವಲ್ಪ ಹೈಪೋಗ್ಲೈಸಿಮಿಯಾ ಚಾನ್ಸ್ ಇದೆ, ಬಟ್ ಇಲ್ಲಿ ಅದು ಅಷ್ಟೊಂದು ಸಿವಿಯರಿಟಿ ಇರಲ್ಲ. ಓಕೆ, ದೆನ್ ಯಾಕಂದ್ರೆ ನಿಮಗೆ ಕಾಜಸ್ ಮುಂಚೆ ಗೊತ್ತಾಗ್ಬಿಟ್ಟಿರುತ್ತೆ. ಓಕೆ, ಅಷ್ಟು ಬೇಗ ಹೈಪೋಗ್ಲೈಸಿಮಿಯಾ ಆಗಲ್ಲ. ದೆನ್ ಹೈಪೋಥರ್ಮಿಯಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಸೈಲೆಂಟ್ ಕಿಲ್ಲರ್ ಆಫ್ ದ ನ್ಯೂ ಯೂನಿಟ್ ಅಂತ ಹೇಳ್ಬಹುದು, ಅಥವಾ ನ್ಯೂ ಬಾರ್ನ್ ಅಂತ ಹೇಳ್ಬೋದು. ಹೈಪರ್ಥರ್ಮಿಯಾ ದಟ್ಸ್ ಗುಡ್. ಓಕೆ, ಯಾಕೆ ಅಂತಂತಂದ್ರೆ ಮಗು ಹೊಟ್ಟೆ ಒಳಗಿದ್ದಾಗ ಹೆಂಗಿರುತ್ತಪ್ಪ ಅಂತಂದಾಗ ಓಕೆ ಬೆಚ್ಚಗಿರುತ್ತೆ. ಹೈಪೋಥರ್ಮಿಯಾ ಅಂತಕ್ಕಂಥದ್ದು ವೆರಿ ಡೇಂಜರಸ್. ಓಕೆ, ಕೋಲ್ಡ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಓಕೆನಾ, ನಾನು ನಿಮಗೆ ನ್ಯೂರಲೈಸ್ ಮಾಡುವಾಗ ಹೇಳ್ತೀನಿ, ಓಕೆನಾ, ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಹೈಪೋಥರ್ಮಿಯಾ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಯಾಕೆ ನಾವು ಬೇಬಿಯನ್ನ ಅಂಡರ್ ರೇಡಿಯಂಟ್ ವಾರ್ಮರ್ ಅಲ್ಲಿ ಇಡ್ತೇವೆ? ರೇಡಿಯಂಟ್ ವಾರ್ಮರ್ ಅಲ್ಲಿ ಇಡಬೇಕಾಗುತ್ತೆ. ಓಕೆ, ಸೊ ರೇಡಿಯಂಟ್ ವಾರ್ಮರ್ ಅಲ್ಲಿ ಯಾಕೆ ಇಡಬೇಕು ಅಂತಂತಂದ್ರೆ 36.5 to 37.5 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗತ್ತೆ. ಆಪ್ಟಿಮಲ್ ಟೆಂಪರೇಚರ್ ಫಾರ್ ದ ರೇಡಿಯಂಟ್ ವಾರ್ಮರ್ ಟು ಮೇಂಟೈನ್ ದ ನ್ಯೂ ಬಾರ್ನ್ ಇನ್ ಎ ರೇಡಿಯಂಟ್ ವಾರ್ಮರ್ ವಿ ನೀಡ್ ಟು ಮೇಂಟೈನ್ ದ ಟೆಂಪರೇಚರ್ 36.5 to 37.5 ಡಿಗ್ರಿ ಸೆಲ್ಸಿಯಸ್ ಇಡಬೇಕಾಗುತ್ತೆ. ಓಕೆನಾ, ಸೊ ಇದರಲ್ಲಿ ತುಂಬಾ ಟೈಪ್ಸ್ ಬರುತ್ತೆ, ನಾನು ನಿಮಗೆ ನೆಕ್ಸ್ಟ್ ನ್ಯೂನಟಲೈಸ್ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇದು ಉತ್ತರ ಏನಪ್ಪಾ ಅಂತಂದ್ರೆ ಇದ್ದು ಆಪ್ಷನ್ ಬಿ ಹೈಪೋಥರ್ಮಿಯಾ ಇಸ್ ದ ಸೈಲೆಂಟ್ ಕಿಲ್ಲರ್ ಆಫ್ ದ ನ್ಯೂನೇಟ್. ಓಕೆ, ಸೊ ಇದು ಜನರಲ್ ನಾಲೆಡ್ಜ್, ಕಾಮನ್ ತಿಳ್ಕೊಂಬಿಡಿ. ಮಗು ಹೊಟ್ಟೆ ಒಳಗಿದ್ದಾಗ ಹೇಗೆ ಬೆಚ್ಚಗಿರುತ್ತೆ, ಹೊರಗಡೆ ಬಂದಾಗ ಕೂಡ ಹಾಗೆ ಬೆಚ್ಚಗಿರಬೇಕು. ಅದಕ್ಕೋಸ್ಕರ ನಾವು ಯಾವಾಗಲೂ ರೇಡಿಯಂಟ್ ವಾರ್ಮರ್ ಅಲ್ಲಿ ಬೆಚ್ಚಗೆ ಇಡ್ತೀವಿ. ಸೊ ಅದಕ್ಕೋಸ್ಕರ ಇನ್ ಕೇಸ್ ಮಗುಗೆ ಸರಿಯಾಗಿ ವಾರ್ಮ್ ಕೊಟ್ಟಿಲ್ಲ, ಓಕೆ, ನ್ಯೂ ಬಾರ್ನ್ ಫಸ್ಟ್ ಹುಟ್ಟಿದ ತಕ್ಷಣ ಮಾಡಬೇಕಾಗಿರ್ತಕ್ಕಂಥದ್ದೇ ಡ್ರೈ ದ ಬೇಬಿ. ಓಕೆನಾ, ಡ್ರೈ ಮಾಡಿಬಿಟ್ಟು ವಿ ಹ್ಯಾವ್ ಟು ಕೀಪ್ ದ ಬೇಬಿ ವಾರ್ಮ್. ಓಕೆನಾ, ಸೊ ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. ಅದಕ್ಕೋಸ್ಕರ ತುಂಬಾ ಕೇರ್ಫುಲ್ ಆಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಓಕೆನಾ, ವೆನೆವರ್ ಯು ಆರ್ ವರ್ಕಿಂಗ್ ಇನ್ ದ ನ್ಯೂ ಬಾರ್ನ್ ಕೇರ್ ಏರಿಯಾ. ಓಕೆ, ಸೊ ಇಷ್ಟು ಹೇಳ್ಬಿಟ್ಟು ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇದು 100 ಕ್ವಶನ್ಸ್ ಇದೆ, ಸರಿ 140 ಕ್ವಶನ್ಸ್ ಇರುತ್ತೆ. ಓಕೆನಾ,
ಸೊ ಇವತ್ತು ನಿಮಗೆ ಜಸ್ಟ್ ಫಸ್ಟ್ ಡೆಮೋಗೋಸ್ಕರ ನಾನು ಮಾಡಿದ್ದೀನಿ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ನಮ್ಮ ವಿತಿನ್ ಇನ್ನು 15 ಡೇಸ್ ಒಳಗಡೆ ನಮ್ಮದು ಆ್ಯಪ್ ಲಾಂಚ್ ಆಗುತ್ತೆ. ಓಕೆ, KNO ಅಕಾಡೆಮಿ. ಓಕೆನಾ, KNO ಅಕಾಡೆಮಿ ಆ್ಯಪ್ ಲಾಂಚ್ ಆಗುತ್ತೆ. ಸೊ ಇದರಲ್ಲೂ ಕೂಡ ನಾವು ನಿಮಗೆ ಲೈವ್ ಕ್ಲಾಸಸ್, ಓಕೆ, ರೆಕಾರ್ಡೆಡ್ ಕ್ಲಾಸಸ್, ದೆನ್ ಟೆಸ್ಟ್ ಸೀರೀಸ್, ಸೊ ಇಷ್ಟನ್ನು ನಾವು ಪ್ರೊವೈಡ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಎಲ್ಲ ಅಡ್ಮಿನ್ಸ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಜನ ಕೇಳ್ತಾ ಇದ್ದೀರಿ ನಮಗೆ ಆಫ್ಲೈನ್ ಮಾಡಿ ಅಂತಂದೇಳಿ. ಆಫ್ಲೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ, ಸೊ ವಿ ಆರ್ ಆಲ್ ವರ್ಕಿಂಗ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಓಕೆ, ಆಮೇಲೆ ಎಲ್ಲ ಅಡ್ಮಿನ್ಸು ಬೇರೆ ಬೇರೆ ಕಡೆ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ನಿಮಗೆ ಆಫ್ಲೈನ್ ಮಾಡಬೇಕು ಅಂತಂತಂದ್ರೆ ಬೆಂಗಳೂರಲ್ಲಿ ಮಾಡಬೇಕಾಗತ್ತೆ. ಓಕೆನಾ. ಸೊ ಬೆಂಗಳೂರಲ್ಲಿ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಜನ ಇದ್ದಾರೆ, ಸ್ಟಡಿಮಾನ್ಸ್ ಅಲ್ಲಿದ್ದಾರೆ, ಕಿದ್ವಾಯ್ನಲ್ಲಿ ಇದ್ದಾರೆ. ಓಕೆನಾ. ಸೊ ಅಷ್ಟು ಬಿಟ್ರೆ ಮತ್ತೆ ಬೇರೆ ಅಡ್ಮಿನ್ಸ್ ಎಲ್ಲ SCPG ಇದ್ದಾರೆ, ಏಮ್ಸ್ ಮಂಗಳಗಿರಿಯಲ್ಲಿದ್ದಾರೆ, ಏಮ್ಸ್ BB ನಗರಲ್ಲಿದ್ದಾರೆ. ಸೊ ಹಾಗಾಗಿ ಎಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ಆಫ್ಲೈನ್ ಕ್ಲಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಪ್ಲಾನ್ ಏನಪ್ಪಾ ಅಂತಂತಂದ್ರೆ KNO ಅಕಾಡೆಮಿ ಆಪ್ ಬರುತ್ತೆ. ಆಪ್ ಮುಖಾಂತರ ನಾವು ನಿಮಗೆ ಆನ್ಲೈನ್ ಟೆಸ್ಟ್ ಸೀರೀಸ್ ಆಗಿರಬಹುದು, ರೆಕಾರ್ಡೆಡ್ ಕ್ಲಾಸ್ ಆಗಿರಬಹುದು, ಅಥವಾ ಲೈವ್ ಕ್ಲಾಸಸ್, ಪ್ಲಸ್ ನಿಮಗೆ ಡೌಟ್ಸ್ ಏನಿರುತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಅನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಓಕೆ, ಪ್ಲಸ್ ನಾನ್ ನರ್ಸಿಂಗ್ ಕ್ಲಾಸ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಓಕೆ.